ವೆಲ್ಕಮ್ ಟು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಬಂದ್ರೆ ಸ್ವಿಚ್ ಆಫ್ ಯುವರ್ ಮೊಬೈಲ್. ಎಲ್ಲ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಅಂದ್ರೆ ಈ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಳ್ಳಕ್ ಹೋಗ್ಬೇಡಿ. ಯಾಕಂದ್ರೆ ಈ ಮೊಬೈಲ್ ಅಲ್ಲಿ ನೀವು ಟ್ರೈನಿಂಗ್ ತಗೊಳಕ್ಕೆ ಆಲ್ರೆಡಿ ರೆಡಿಯಾಗಿ ಸಿದ್ಧವಾಗಿ ಇದೀರಾ, ಹೌದಲ್ವಾ? ಬಟ್ ಅದೇ ಈ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಳಕ್ ಹೋಗ್ಬಿಡಿ. ತುಂಬಾ ಜನಕ್ಕೆ 2ನೇ ಫೋನ್ 3ನೇ ಫೋನ್ ಅಂತ ಇಟ್ಟಿರ್ತೀರಾ. ಆ ಮೊಬೈಲ್ ನ ದಯವಿಟ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗಬಾರ್ದು. ಅಂಡ್ ಸಿಟ್ ಆನ್ ದ ಓಪನ್ ಮೈಂಡ್ ಸೆಟ್. ನಾನು ನೋಡಿ ಸ್ಟಾರ್ಟಿಂಗ್ ಒಂದು ಗೇಮ್ ನ ಆಡಿಸ್ದೆ. ಯಾಕಪ್ಪ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರ್ಬೇಕು, ನಮ್ಮ ಬ್ರೈನ್ ಅಲ್ಲಿ ಏನಾದ್ರೂ ಇತ್ತು ಅಂತಲ್ಲ ಕಿತ್ತು ಬಿಸಾಕ್ಬೇಕು ಅದಕ್ಕೋಸ್ಕರ ಮಾತ್ರನೇ. ಹಂಗಾಗಿ ಯಾಕಪ್ಪ ಅಂತ ಹೇಳಿದ್ರೆ ನಾವು ಏನೇ ಕಲಿಬೇಕು ಅಂತ ಬಂದ್ರು ಇದು ಖಾಲಿ ಇರ್ಬೇಕು, ಮೆದುಳು ಖಾಲಿ ಇರ್ಬೇಕು. ನಾವೇನೋ ಅದು ಇದು ಪ್ರಾಬ್ಲಮ್ಸ್, ಮನೆಯದು ಕೆಲಸ, ಆ ಕೆಲಸ, ಈ ಕೆಲಸ, ಏನೇನೋ ಯೋಚನೆಗಳು ತಲೆಯಲ್ಲಿ ತುಂಬಿಕೊಂಡಿದ್ರೆ ಇವತ್ತು ನಾನು ಏನ್ ಹೇಳ್ತೀನಿ ಅದೆಲ್ಲ ನೀವು ಸ್ಟೋರ್ ಮಾಡಕ್ಕೆ ಕಷ್ಟ ಆಗತ್ತೆ. ಓಕೆನಾ? ಹಂಗಾಗಿ ಖಾಲಿಯಾಗಿ ಇಟ್ಕೊಳ್ಳಿ ಅಂತ. ಅದೇ ತರ ಡೋಂಟ್ ಡಿಸ್ಟರ್ಬ್ ಅದರ್ಸ್. ಎಸ್, ಯಾರನ್ನ ಡಿಸ್ಟರ್ಬ್ ಮಾಡ್ತೀವಿ ಗೊತ್ತಾ? ಆಲ್ಮೋಸ್ಟ್ ಆಲ್ ನೀವು ನೋಡ್ಬೋದು. ಇವಾಗ ನೀವೇನೋ ನಾನ್ ಕಿಚ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ, ನೀವ್ ಹೇಳ್ತೀರಾ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಗೆ ಇಷ್ಟ ಆಗ್ಬೋದು. ಬಟ್ ಆದ್ರೆ ನಿಮ್ ಮನೇಲಿ ನಿಮ್ಮ ಪಕ್ಕದಲ್ಲಿ ಇರೋರ್ಗೆ ಏನ್ ಆ ಹುಡುಗಿ ಅಷ್ಟು ಕಿಚ್ತಾ ಇದ್ದಲ್ಲ ಅಂತ ಹೇಳಿ ಬೈಕೊಳ್ಳಬಾರ್ದು, ನಿಮ್ಮನ್ನು ಬೈಬಾರ್ದು. ಅದ ಹೇಳಿದ್ರೆ ಇಯರ್ ಫೋನ್ ಹಾಕೊಳ್ಳಿ. ಓಕೆನಾ? ಇಯರ್ ಫೋನ್ ಹಾಕೊಳ್ಳೋದು ತುಂಬಾ 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 ಬೆನಿಫಿಟ್ ಕೊಡುತ್ತೆ. ಯಾಕಂದ್ರೆ ನಾವು ಕಲಿಯೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಬರೆಯಕ್ ಬರಲ್ಲ ಅನ್ನೋರ್ಗು ಸಹ ಪುಸ್ತಕದಲ್ಲಿ ಬರ್ದಿಲ್ಲ ಅಂದ್ರು ಮಸ್ತಕದಲ್ಲಿ ಸ್ಟೋರ್ ಮಾಡ್ಕೊಳ್ಳಕ್ಕೆ ಇದು ತುಂಬಾ 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 ಹೆಲ್ಪ್ ಆಗುತ್ತೆ. ಯಾವುದು? ಇಯರ್ ಫೋನ್ ಹಾಕೊಳ್ಳೋದು. ಅಂಡ್ ನೋಟ್ ಎವ್ರಿಥಿಂಗ್. ನೋಡಿ, ಇವತ್ತು ಯಾವುದೇ ವಿಷಯ ಒಂದೊಂದ್ ದಿನ ಒಂದೊಂದು ಲೆಜೆಂಡ್ಸ್ ಬರ್ತಾ ಇದಾರೆ, ಒಂದೊಂದು ಟಾಪಿಕ್ ಮುಖಾಂತರ, ಹೌದಲ್ವಾ? ಅದು ಒಂದೊಂದು ಟಾಪಿಕ್ ಯಾರಿಗೋಸ್ಕರ ಕೊಡ್ತಾ ಇರೋದು? ನಮಗೋಸ್ಕರ ಕೊಡ್ತಾ ಇರೋದು, ಹೌದಲ್ವಾ? ಪ್ರತಿಯೊಬ್ರು ಕಲಿಬೇಕು. ನಾವು ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಒಳಗಡೆ ಎಂಟ್ರಿ ಆಗಿದೀವಿ. ಅದರಲ್ಲಿ ವಿನ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಟ್ರೈನಿಂಗು ತುಂಬಾ ತುಂಬಾ ಇಂಪಾರ್ಟೆಂಟ್, ಹೌದಲ್ವಾ? ಆ ಟ್ರೈನಿಂಗ್ ನ ನಾವು ಝೂಮ್ ಮೀಟಿಂಗ್ ಮುಖಾಂತರ ಸಿಗ್ತಾ ಇದೆ. ಹಂಗಾಗಿ ಎಲ್ಲ ನೋಟ್ ಮಾಡ್ಕೊಳ್ಳಿ. ಅಂಡ್ ಅದೇ ತರ ಇಲ್ಲಿ ನೋಡ್ತಾ ಇದ್ದೀರಾ, ಹೌ ಟು ಮೇಕ್ ಅ ನೆವರ್ ಎಂಡಿಂಗ್ ಲಿಸ್ಟ್, ಹೌ ಟು ಇನ್ವೈಟ್ ಪೀಪಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಇದೆ. ಆಕ್ಚುಲಿ ಇದು ಈ ಒಂದು PPT ಇದೆ, ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ. ಬಟ್ ಆಲ್ಮೋಸ್ಟ್ ಆಲ್ ನನ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಹೌ ಟು ಮೇಕ್ ಮೀನ್ಸ್ ಇನ್ವಿಟೇಷನ್ ಎಂಡಿಂಗೇ ಇರಬಾರ್ದು, ಇನ್ವಿಟೇಷನ್ಗೆ ಎಂಡಿಂಗೇ ಇರಬಾರ್ದು. ಆ ತರ ಒಂದು ಲಿಸ್ಟ್ ನ ನಾವು ರೆಡಿ ಮಾಡ್ಕೊಳ್ಬೇಕು ಅಂತ ಇದೆ. ಅದೇ ತರ ಇನ್ವೈಟ್ ಪೀಪಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗೆ ಹೇಗೆ ಇನ್ವೈಟ್ ಮಾಡ್ಬೇಕು ಅನ್ನೋದೇ ಇವಾಗ ಮೇನ್ ಮ್ಯಾಟರ್. ನೋಡಿ, ತುಂಬಾ ಜನಕ್ಕೆ ಗೊತ್ತಿರೋರು ಇದಾರೆ, ಹೌದಲ್ವಾ? ಯಾರಾದ್ರೂ ನನ್ಗೆ ಗೊತ್ತಿಲ್ದೇವ್ರು ಯಾರು ಇಲ್ಲ ಈ ಪ್ರಪಂಚದಲ್ಲಿ ಅನ್ನೋರು ಯಾರಾದ್ರೂ ಇದೀರಾ? ಪ್ರತಿಯೊಬ್ಬರಿಗೂ ತುಂಬಾ ಜನ ಗೊತ್ತಿರೋರು ಇರ್ತಾರೆ. ಅದು ಎಷ್ಟೋ ಜನ ಅಂತ ತಗೊಳ್ಳೋಣ. ಓಕೆನಾ? ಫಸ್ಟ್ ಆಫ್ ಆಲ್ ಇನ್ವಿಟೇಷನ್ ಅಂದ್ರೆ ಏನು? ಇನ್ವಿಟೇಷನ್ ಅಂದ್ರೆ ಯಾವ್ದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ಅನ್ನೋದು ಅದಕ್ಕೆ ಚಿಕ್ಕ ಕ್ಲಾರಿಟಿ ಕೊಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇನ್ವಿಟೇಷನ್ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ನೆಟ್ವರ್ಕ್ ಬಂದ್ಮೇಲೆ ಗೊತ್ತಾಯ್ತು ಇನ್ವಿಟೇಷನ್ ಅಂದ್ರೆ ಈ ತರ ಅಂತ. ಬಟ್ ಅದಕ್ಕೂ ಮುಂಚೆ ಇನ್ವಿಟೇಷನ್ ಅಂತ ಬಂದ್ರೆ ಏನು? ನಮ್ಮ ಮಕ್ಕಳ ಬರ್ಡೇಗೆ ಇನ್ವಿಟೇಷನ್ ಕೊಡೋದು, ಮದುವೆಗೆ ಇನ್ವಿಟೇಷನ್ ಕೊಡೋದು, ಗ್ರೂಪ್ ಪ್ರವೇಶಕ್ಕೆ ಇನ್ವಿಟೇಷನ್ ಕೊಡೋದು, ಹೌದಲ್ವಾ? ಇದು ಇನ್ವಿಟೇಷನ್ ಅಂತ ಹೇಳ್ತಾ ಇದ್ವಿ. ಆ ಇನ್ವಿಟೇಷನ್ ರೆಡಿ ಆಗ್ಬೇಕು. ಎಕ್ಸಾಂಪಲ್ ನೋಡಿ, ಇವಾಗ ಮದುವೆ ಇದು ಅಂತ ತಗೊಳ್ಳೋಣ. ನನ್ನ ಫ್ಯಾಮಿಲಿಯಲ್ಲಿ ಇವಾಗ ಅಕ್ಕ ತಂಗಿನೋ ಇಲ್ಲ ನನ್ನ ಕ್ಲೋಸ್ ರಿಲೇಷನ್ಸ್ ಯಾರಿಗೋ ಮದುವೆ ಇದೆ ಅನ್ಕೊಳ್ಳೋಣ. ಇವಾಗ ನಮ್ಮ ಮಕ್ಳಿಗೆ ಮದುವೆ ಆಗತ್ತಂತ ಅನ್ಕೊಳ್ಳೋಣ. ಅವಾಗ ಇನ್ವಿಟೇಷನ್ ಅಂತ ರೆಡಿ ಮಾಡ್ತೀವಿ. ಯಾಕೆ ಇನ್ವಿಟೇಷನ್ ರೆಡಿ ಮಾಡ್ತೀವಿ ಹೇಳಿ? ಬೇರೆ ಬಾಯಲ್ಲೇ ಹೇಳ್ಬೋದಲ್ವಾ? ಯಾಕೆ ಇನ್ವಿಟೇಷನ್ ರೆಡಿ ಮಾಡ್ತೀವಿ? ಇನ್ವಿಟೇಷನ್ ಅನ್ನೋದು ಎಲ್ಲಾ ಮ್ಯಾಟರ್ಗಳಲ್ಲಿ ಇರುತ್ತೆ. ಅಡ್ರೆಸ್ ಆಗಿರ್ಬೋದು, ಯಾರಿಗೆ, ಅಪ್ಪ ಅಮ್ಮ ಏನಿದೆ ಎಲ್ಲಾನು, ಎಲ್ಲಿ ಅಡ್ರೆಸ್, ರಿಸೆಪ್ಷನ್ ಅಲ್ಲಿ, ಮುಹೂರ್ತ ಮೇಲೆ ಎಲ್ಲಾ ಡೀಟೇಲ್ಸ್ ಗಳಿರುತ್ತೆ. ಪ್ಲಸ್ ಆ ಇನ್ವಿಟೇಷನ್ ಅವ್ರ ಮುಂದೆನೆ ಇರುತ್ತೆ. ಅವರು ಏನಾದ್ರೂ ಮರ್ತೃನು ಟಕ್ಕಂತ ಅವ್ರು ನೋಡಿ ಬರೋದಕ್ಕೂ ಅವ್ರಿಗೆ ಹೆಲ್ಪ್ ಆಗತ್ತೆ ಅಂತಕ್ಕೋಸ್ಕರ ನಾವು ಇನ್ವಿಟೇಷನ್ ಅಂತ ಹೇಳಿ. ಎಷ್ಟೋ ಜನ ಆಕ್ಚುಲಿ ಕಡಿಮೆ ಪ್ರೈಸ್ ಅಲ್ಲೂ ಇದೆ, ಜಾಸ್ತಿ ಪ್ರೈಸ್ ಅಲ್ಲಿ ಇದೆ, ನಿಮ್ಗೆ ಗೊತ್ತಿರೋ ಪ್ರಕಾರ, ಹೌದಲ್ವಾ? ಬಟ್ ತುಂಬಾ ಜನ ಅದಕ್ಕೆ ಸಪ್ರೇಟ್ ಆಗಿ ಲಕ್ಷ ಖರ್ಚು ಮಾಡೋರು ತುಂಬಾ ಜನ ಇದಾರೆ. ಯಾಕಂದ್ರೆ ಇನ್ವಿಟೇಷನ್ ಅನ್ನೋದು ಪ್ರಾಪರ್ ಆಗಿ ಇರ್ಬೇಕು ಅನ್ನೋದು ಒಂದು ರೀಸನ್. ಅದೇ ತರ ಅದೇ ಇನ್ವಿಟೇಷನ್ ನ ಅದ್ರಲ್ಲಿ ವೇರಿಯೇಷನ್ ಇರುತ್ತೆ, ಸಪ್ರೇಟ್ ಮಾಡ್ತಾರೆ. ಯಾವ ತರ ಸಪ್ರೇಟ್ ಮಾಡ್ತಾರೆ? ಇವತ್ತು ಎಕ್ಸಾಂಪಲ್ ನಮ್ಮ ಮಕ್ಳಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ನಾನು ಯಾರಿಗೆ ಇನ್ವಿಟೇಷನ್ ಇಕ್ಬೇಕು ಅನ್ನೋದು ಫಸ್ಟ್ ನಾನು ನಮ್ಮ ಹಸ್ಬೆಂಡ್ ಕೂತ್ಕೊಂಡು ಏನ್ ಮಾಡ್ತೀವಿ, ಫಸ್ಟ್ ಒಂದು ಲಿಸ್ಟ್ ಗಳನ್ನ ಮಾಡ್ತೀವಿ, ಯಾರ್ಯಾರಿಗೆ ನಾನು ಇನ್ವಿಟೇಷನ್ ಮಾಡ್ಬೇಕು ಅಂತ, ಹೌದಲ್ವಾ? ಫಸ್ಟ್ ಅದು ಲಿಸ್ಟ್ ಮಾಡಿದ ತಕ್ಷಣನೇ ಫಸ್ಟ್ ರಿಲೇಷನ್ಗೆ ಇಕ್ಬೇಕಾ, ಫ್ರೆಂಡ್ಸ್ಗೆ ಇಕ್ಬೇಕಾ, ನೇಬರ್ಸ್ಗೆ ಇಕ್ಬೇಕಾ, ಕೊಲೀಗ್ಸ್ಗೆ ಇಕ್ಬೇಕಾ, ಹೌದಾ? ಫಸ್ಟ್ ನಾವು ಕೂತ್ಕೊಂಡು ಯಾರ್ಯಾರಿಗೆ ಕರೆಯೋಣ. ಯಾಕಂದ್ರೆ ನಾವು ಮರ್ತೋಗ್ಬಿಡ್ತೀವಿ, ಮದುವೆ ಬಿಸಿಯಲ್ಲಿ ಮರ್ತೋಗ್ಬಿಡ್ತೀವಿ ಅಂತ ಹೇಳಿ ತುಂಬಾ ಜನ ನಾವು ಲಿಸ್ಟ್ ಮಾಡ್ತೀವಿ. ಲಿಸ್ಟ್ ಮಾಡೋ ಮುಖಾಂತರ ಅದ್ರಲ್ಲಿ ಏನ್ ಗೊತ್ತಾ, ಇವಾಗಾದ್ರೆ ಇನ್ವಿಟೇಷನ್ ಅಲ್ಲಿ ಒಂದು ಗಾದೆ ಬಂದಿದೆ, ನಿಮ್ಮ ಹೆಸರು ನನ್ನ ಹಾರ್ಟ್ ಅಲ್ಲಿ ಇದೆ ಹಂಗಾಗಿ ನಿಮ್ ಹೆಸರು ಹಾಕಲ್ಲ ಅಂತ. ಅವಾಗ ಹಂಗಲ್ಲ ಅಲ್ವಾ? ಇವತ್ತ ಕವಿತಾ ಅಂತ ಒಬ್ರನ್ನ ನಾವು ಕರಿತೀವಿ ಅಂತ ಹೇಳಿದ್ರೆ ಅಲ್ಲಿ ಕವಿತಾ ಅಂತ ಹೆಸರು ಬರ್ದಿರ್ತೀವಿ ಮುಂಚೆನೆ, ಹೌದಾ? ಗೀತಾ ಅಂತ ಒಬ್ರನ್ನ ಕರಿತೀವಿ ಅಂತ ಹೇಳಿದ್ರೆ ಅವ್ರ ಹೆಸರನ್ನ ನಾವು ಇನ್ವಿಟೇಷನ್ ಅಲ್ಲಿ ಬರ್ದು
ಕೊಡ್ತೀವಿ. ಮೀನ್ಸ್ ಅವಾಗ ಲಿಸ್ಟ್ ಮೇಕಿಂಗ್ ಅಂತ ಮೀನ್ಸ್ ಏನಿದೆ ನಮ್ಮ ರಿಲೇಷನ್ಸ್ ಲಿಸ್ಟ್ ಮೇಕಿಂಗ್ ಏನಿರುತ್ತೆ ಅದು ರೆಡಿ ಆಗಿರುತ್ತೆ. ಪ್ಲಸ್ ಅದಾದ್ಮೇಲೆ ಇನ್ವಿಟೇಷನ್ ಅಲ್ಲಿ ಬರ್ದು ನಾವು ಇನ್ವೈಟ್ ಮಾಡ್ತೀವಿ. ಯಾವ ತರ ಇನ್ವೈಟ್ ಮೀನ್ಸ್ ನೋಡಿ, ಫಸ್ಟ್ ಇನ್ವಿಟೇಷನ್ ನಾವು ಯಾರು ಕೊಡ್ತೀವಿ ಅಂತ ಹೇಳಿದ್ರೆ ದೂರ ಇರೋರಿಗೆ ಕೊಡ್ತೀವಿ. ಅದ್ರಲ್ಲಿ ಕ್ಲೋಸ್ ರಿಲೇಷನ್ಸ್ ಯಾರು ಇರ್ತಾರೋ ಅವ್ರಿಗೆ ಸ್ವಲ್ಪ ಮುಂಚೆನೆ ಹೋಗಿ ಕೊಟ್ಟು ಬರ್ತೀವಿ. ಆಮೇಲೆ ತುಂಬಾ ಕ್ಲೋಸ್ ರಿಲೇಷನ್ಸ್ ಅಕ್ಕಪಕ್ಕ ಇದ್ರು ಮುಂಚೆನೆ ಒಂದು ತಿಂಗಳು ಇದೆ ಅಂತ ಹೇಳಿದ್ರೆ ಅವಾಗ್ಲೇ ಕೊಡಕ್ಕೆ ಶುರು ಮಾಡ್ತೀವಿ. ಒಂದು 15 days ಅಂತ ಹೇಳಿದ್ರೆ ಯಾರು ಕೊಡ್ತೀವಿ ಅಂತ ಹೇಳಿದ್ರೆ ಕೊಲೀಗ್ಸ್, ಜೊತೆಗೆ ಕೆಲಸ ಮಾಡೋರು ಯಾರಿರ್ತಾರೆ ಅವ್ರಿಗೆ ನಾವು ಕೊಡ್ತೀವಿ. ಅದೇ ತರ ಬಂದ್ರೆ ನಮ್ಮ ಅಕ್ಕಪಕ್ಕ ಮನೆ ಪಕ್ಕದಲ್ಲಿ ಆಕ್ಚುಲಿ ತುಂಬಾ ಜನ ನೋಡ್ಬೋದು, ಮನೆ ಪಕ್ಕದಲ್ಲಿ ಒಂದಿನ 2 ದಿನ ಮುಂಚೆ ಮಾತ್ರ ಇನ್ವಿಟೇಷನ್ ನ ಕೊಡ್ತಾ ಇದ್ರು. ನೀವು ಅದು ಆಲ್ಮೋಸ್ಟ್ ಅಲ್ಲೂ ತುಂಬಾ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನನ್ನ ಪ್ರಕಾರ, ಹೌದಲ್ವಾ? ಅಕ್ಕಪಕ್ಕ ಕೊಡ್ತೀವಿ, ಮರಿತಾರಂತಕ್ಕೋಸ್ಕರ ಅಲ್ಲ, ಬಟ್ ಅದಕ್ಕೆ ಸಟನ್ ಒಂದು ಇದಿದೆ, ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ನಾವು ಇನ್ವಿಟೇಷನ್ ನ ಕೊಡ್ತಾ ಇರ್ತೀವಿ. ಒಂದು ಸಿಸ್ಟಮ್ ಇದೆ, ನಾವು ಇನ್ವೈಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ವಿಟೇಷನ್ ಇಕ್ಬೇಕಂತ ಹೇಳಿದ್ರೆ ಅಲ್ಲಿ ನಮ್ಮ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ಪ್ರಕಾರ ನಾವು ಇನ್ವೈಟ್ ಮಾಡ್ತೀವಿ ಅಂತ ಹೇಳಿ, ಹೌದಲ್ವಾ? ಒಂದು ಅದೇ ತರ ಇನ್ವಿಟೇಷನ್ ಯಾವ್ದಕ್ಕೆಲ್ಲ ನಾವು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಮದ್ವೆಗ್ ಮಾಡ್ತೀವಿ, ಬರ್ಡೇಗ್ ಮಾಡ್ತೀವಿ, ಎಲ್ಲದಕ್ಕೂ ಒಂದೊಂದು ಫಂಕ್ಷನ್ಸ್ಗೂ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲಾ ಬೇಕಾಬಿಟ್ಟಿ ಕರಿತೀವ ಅಂತ ಹೇಳಿದ್ರೆ ಇಲ್ಲ ಅಲ್ವಾ? ನಮ್ಗೆ ಗೊತ್ತಿರೋರ್ನ ಮಾತ್ರ ಫಸ್ಟ್ ನಾವು ಇನ್ವೈಟ್ ಮಾಡ್ತೀವಿ. ಓಕೆ, ಇನ್ವಿಟೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಯಾವ ತರ ಇನ್ವಿಟೇಷನ್ ಮಾಡ್ಬೇಕು ಹೇಗೆ ಏನು ಅಂತ. ಬಟ್ ಇಲ್ಲಿ ಎಸ್ಪೆಷಲಿ ಇವಾಗ ನಮ್ಮ ನೆಟ್ವರ್ಕ್ ಬಿಸ್ನೆಸ್ ಅಲ್ಲಿ ಯಾವ ತರ ನಾವು ಇನ್ವಿಟೇಷನ್ ಮಾಡೋಣ ಅಂತ ಹೇಳಿ ಇವಾಗ ನೋಡೋಣ. Your list is the biggest asset for network marketing and direct selling business. Yes. ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ತಾ ಇದೀರಾ ನೋಡಿ, ಬಿಗ್ಗೆಸ್ಟ್ ಅಸೆಟ್ ಅಂತ. ಅಸೆಟ್ ಅಂತ ಏನಿದೆ ಗೊತ್ತಾ? ನಮ್ಗಾದಂತ ಸ್ವಂತ ಇವಾಗ ಬಿಲ್ಡಿಂಗ್ ಏನಿದೆ, ಮನೆ ಏನಿದೆ ಅಂತ ಹೇಳ್ತೀವಲ್ಲ, ಅದೇ ತರ ಇವಾಗ ನಮಗ್ ಬೇಕಾಗಿರೋದು ಅಷ್ಟೇ. ಇಲ್ಲಿ ಯೋರ್ ಲಿಸ್ಟ್ ಇಸ್ ಅ ಬಿಗ್ಗೆಸ್ಟ್ ಅಸೆಟ್ ಅಂತಾನೆ ಹೇಳಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಲಿಸ್ಟ್ ಮೇಕಿಂಗ್ ಅನ್ನೋದು. ಯಾರನ್ನೆಲ್ಲ ಲಿಸ್ಟ್ ಮಾಡ್ಬೋದು ಅನ್ನೋದು ಇದೆ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. Okay, more than 90% people fail in direct selling business. The biggest reason for this is that list of people is very small. Yes, ಇವಾಗ ತುಂಬಾ ಜನ ಸೋಲ್ತಾ ಇರೋದು ಅದರಲ್ಲಿ, ಎಸ್ಪೆಷಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಂತ ಹೇಳಿದ್ರೆ ಫೇಲ್ಯೂರ್ ಆಗ್ತಾ ಇರೋದು ಏನಕ್ಕಂತ ಹೇಳಿದ್ರೆ, ರೀಸನ್ ಆಫ್ 90% ಅಂತ ಇದೆ. ಲಿಸ್ಟ್ ಯಾವ ತರ ಪ್ರಾಪರ್ ಆಗಿ ನಾವು ಲಿಸ್ಟ್ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಚಿಕ್ಕ ಲಿಸ್ಟ್ ಅಂತ ಮಾಡ್ಕೊಂಡಿರ್ತೀವಿ. ಇದನ್ನ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನೋದು ಇವಾಗ ಮೇನ್ ಇಂಪಾರ್ಟೆಂಟ್. ಯಾವ ತರ ನೀವು ದೊಡ್ಡ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀರಾ ಅವಾಗ ಬಿಸ್ನೆಸ್ ಸಕ್ಸಸ್ ಆಗತ್ತೆ. ನಾವು ನಮ್ಗಳಂತ ಒಂದು 10 ಜನ 20 ಜನ ಇದ್ರಲ್ಲೇ ಸಾಕು ಅಂತ ನಾವು ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವು ಇರ್ತೀವಿ. ಬಟ್ ಆದ್ರೆ ಇಲ್ಲಿ ಫೇಲ್ಯೂರ್ ಆಗ್ತಾ ಇರೋದು 90% ಅಂತ ಹೇಳಿ ಆಲ್ರೆಡಿ ಒಂದು ಸರ್ವೆ ಹೇಳಿರೋದು. ನಮ್ಮ ಲೀಸ್ಟ್ ಆಫ್ ಪೀಪಲ್ ಇಸ್ ವೆರಿ ಸ್ಮಾಲ್. ತುಂಬಾ ಚಿಕ್ಕ ಲಿಸ್ಟ್ ಇಟ್ಕೊಂಡಿರೋದ್ರಿಂದ ನಾವು ಫೇಲ್ಯೂರ್ ಆಗ್ತಾ ಇದೀವಿ ಅಂತ ಹೇಳಿ ಅಂದದ್ದು. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಓಕೆ, ಹೌ ಟು ಮೇಕ್ ನೆವರ್ ಎಂಡಿಂಗ್ ಲಿಸ್ಟ್. ಯಾವ ತರ ನಾವು ಎಂಡೇ ಆಗ್ಬಾರ್ದಪ್ಪ, ನಮ್ಮ ಲಿಸ್ಟ್ಗೆ ಎಂಡೇ ಆಗ್ಬಾರ್ದು. ಯಾವ ತರ ಲಿಸ್ಟ್ ಹೇಗ್ ಮಾಡ್ಬೇಕು ಅಂತ ನೋಡೋಣ. ಓಕೆ, 1 by 1 ಇಲ್ಲಿ ನೋಡ್ತಾ ಇದ್ದೀರಾ. ಮೇಕ್ ಯುವರ್ ಲಿಸ್ಟ್ ಇನ್ ಅ ಡೈರಿ. ನೋಡಿ, ಇವತ್ತು ಎಷ್ಟೋ ಜನ ಇದ್ರಲ್ಲಿ ಹೊಸಬ್ರು ಇದ್ದೀರಾ, ಹಳೆಬ್ರು ಇದ್ದೀರಾ ಅಂತ ನನ್ಗಂತೂ ಗೊತ್ತಿಲ್ಲ. ತುಂಬಾ ವರ್ಷದಿಂದ ವರ್ಕ್ ಮಾಡೋರು ಇರ್ಬೋದು ಮೋಸ್ಟ್ಲಿ. ಬಟ್ ಇಲ್ಲಿ ಫಸ್ಟ್ ಬೇಸಿಕ್ ಸ್ಟೆಪ್ ಇದೆ ನಮ್ಗೆ ಬೇಕಾಗಿರೋದು. ಇವತ್ತು ಎಂಟ್ರಿ ಆಗಿದೀವಿ V-Star ಅಲ್ಲಿ. ಎಸ್, ನಿಮ್ಮ ಅಪ್ಲೈನ್ ಹೇಳಿದ್ದಾರೆ, ಕಾರ್ ಬರುತ್ತೆ, ಮನೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಎಲ್ಲ ಬರುತ್ತೆ. ಹೇಗ್ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ನ ಫಾಲೋ ಮಾಡಿದ್ರೆ ಮಾತ್ರ 100% ಸಕ್ಸಸ್ಫುಲ್ ಪರ್ಸನ್ ಆಗಿ ನಾವು ಆಗ್ಬೋದು ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಓಕೆ, ನಾವು ಫಸ್ಟ್ ನೀವು ಮಾಡ್ಬೇಕಾಗಿರೋದು, ಅದು ಹೊಸಬರಾಗಿರ್ಬೋದು ಹಳೆಬ್ರು ಯಾರನ್ನ ಇರ್ಲಿ, ಫಸ್ಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮೇಕ್ ಎ ಲಿಸ್ಟ್ ಇನ್ ಅ ಡೈರಿ. ತುಂಬಾ ಜನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಪ್ರೇಟ್ ಮಾಡ್ತೀವಿ, ABC ಅಂತ ಒಂದು ಕ್ಯಾಟಗರಿ ಅಂತ ಸಪ್ರೇಟ್ ಮಾಡ್ತೀವಿ. ಫಸ್ಟ್ ಅದನ್ನ ಮಾಡಕ್ ಹೋಗ್ಬಿಡಿ. ಓಕೆನಾ? ಫಸ್ಟ್ ನಿಮ್ಮ ಹತ್ರ ಏನೆಲ್ಲ ಕಾಂಟ್ಯಾಕ್ಟ್ ಇದೆ, ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಅಲ್ಲಿ ಎಲ್ಲರೂ ಬರ್ಕೊಳ್ಳಿ. ನೀವು ಅನ್ಕೊಂಡಿದ್ರೆ ಬೇರೆ ಮೊಬೈಲ್ ಕಾಂಟ್ಯಾಕ್ಟ್ ಅಲ್ಲಿ ಮಾತ್ರ ಇದೆ ಅಂತ ಹೇಳಿ ಅಲ್ಲ, ಬೇರೆ ಕಾಂಟ್ಯಾಕ್ಟ್ಸ್ ಗಳಿದೆ. ಅದ್ ಹೇಗೆ ಅಂತ ನಾನು ಹೇಳ್ತೀನಿ ಪ್ಲಸ್ ನೆಕ್ಸ್ಟ್ ಅಲ್ಲಿ. ಅಂಡ್ ಇನ್ಕ್ಲೂಡಿಂಗ್ ಎವ್ರಿ ಇನ್ ಲಿಸ್ಟ್ ಮೀನ್ಸ್ ಎಲ್ಲಾ ಲಿಸ್ಟ್ ನಿಮ್ಮ ಹೆಸರು ಯಾರೆಲ್ಲ ಕಾಂಟ್ಯಾಕ್ಟ್ ಇದಾರೆ ಅದೆಲ್ಲ ಬರೀರಿ ಅಂತ ಹೇಳಿ. ಡು ನಾಟ್ ಪ್ರೀ ಜಡ್ಜ್ ಪೀಪಲ್ ವೈಲ್ ಮೇಕಿಂಗ್ ಲಿಸ್ಟ್. ದಯವಿಟ್ಟು ಅಯ್ಯೋ ಇವರೆಲ್ಲ ಬರಲ್ಲಪ್ಪ, ಇವರೆಲ್ಲ ಮಾಡಲ್ಲಪ್ಪ, ಬಟ್ ಒಂದ್ ಮಾತ್ರ ಹೇಳಲ್ಲ, ಯಾರು ಇವ್ರು ಮಾಡಲ್ಲ, ಇವ್ರ ಕೈಲಿ ಆಗಲ್ಲ ಅಂತ ನಾವು ಪ್ರೀ ಜಡ್ಜ್ ಮಾಡಕ್ ಹೋಗ್ತೀವಿ, ಅವರೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವ್ರು ಬಂದ್ರೆ ಸೂಪರ್ ಆಗಿ ಮಾಡ್ತಾರ, ಹಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಡ್ತೀವಲ್ಲ. ಟು
ಪಟಾಕಿಯಾಗಿ ಹೋಗ್ಬಿಡ್ತಾರೆ. ಹಂಗಾಗಿ ಯಾರನ್ನು ಪ್ರೀ ಜಡ್ಜ್ ಮಾಡ್ಕೋಕ್ ಹೋಗ್ಬೇಡಿ. ಅಂಡ್ ಎಕ್ಸ್ಪಾಂಡ್ ಯೋರ್ ಲಿಸ್ಟ್ ಅಂತ ಇದೆ. ಯಾವ ತರ ನಾವು ಎಕ್ಸ್ಪಾಂಡ್ ಮಾಡಬಹುದು ಲಿಸ್ಟ್ ಮೀನ್ಸ್ ಆಲ್ಮೋಸ್ಟ್ ಆಲ್ ಜಾಸ್ತಿ ಮಾಡಿ ಲಿಸ್ಟ್ ಮೇಕಿಂಗ್ ಅಂತ ಹೇಳ್ತಾರೆ. ಯಾವ ತರ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಇದ್ರಲ್ಲಿ. ಎಸ್ ಸರ್, ಯೂಸ್ ಟೂಲ್ಸ್. ಬ್ಯೂಟಿಫುಲ್ ಟೂಲ್ಸ್ ಗಳಿದೆ ನಮ್ಮ ಹತ್ರ, ಗೊತ್ತಾ? ಯಾವ ತರ ಟೂಲ್ಸ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಬೇರೆ ಬೇರೆಗೆಲ್ಲ ನೀವು ನೋಡ್ತಾ ಇದ್ದೀರಾ. ಬಟ್ ಇದ್ರ ಜೊತೆಗೆ ಇನ್ನೊಂದು ನಾನು ಹೇಳ, ಇನ್ನೊಂದು ಯಾವ್ದಿದೆ ಅಂತ ಹೇಳಿ, ಇದ್ರ ಫೋನ್ ಬುಕ್ ಇದೆಲ್ಲ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೊಬೈಲ್ ಇದು ಫೋಟೋ ಆಲ್ಬಮ್ಸ್ ಎಲ್ಲ ಇದೆಯಲ್ಲ. ತುಂಬಾ ಜನ ಮನೇಲಿ ಮದ್ವೆ ಇದು, ಮಕ್ಕಳದು, ಫಂಕ್ಷನ್ದು, ಗೃಹ ಪ್ರವೇಶಂದು ಏನೆಲ್ಲ ಇದೆ, ಎಲ್ಲಾ ಆಲ್ಬಮ್ ನ ತೆಗೆದ್ರು ಸಹ ನಿಮ್ಗೆ ಎಕ್ಸ್ಟ್ರಾ ಕಾಂಟ್ಯಾಕ್ಟ್ಸ್ ಗಳು ಸಿಗುತ್ತೆ. ನೀವು ಅನ್ಕೊಂಡಿದ್ದೀರಾ ಬೇರೆ ನನ್ನ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದು 100, ಇವಾಗ ಎಕ್ಸಾಂಪಲ್ 100 ಕಾಂಟ್ಯಾಕ್ಟ್ ಇದೆ ಅಂತ ಅನ್ಕೊಳ್ಳೋಣ, ಬೇರೆ ಇಷ್ಟೇ ಅಂತ ಇಲ್ಲ. ನೀವು ಇನ್ನೂ ಸರ್ಚ್ ಮಾಡಿದ್ರೆ 100% ಪ್ಲಸ್ ಆಗುತ್ತೆ, ಬಿಟ್ರೆ ಕಡಿಮೆ ಅಂತೂ ಆಗಲ್ಲ. ಯಾವ ತರ ಅಂತ ಹೇಳಿದ್ರೆ ಇವಾಗ ಫೇಸ್ಬುಕ್ ಅಲ್ಲಿ ಪ್ಲಸ್ ಆಗುತ್ತೆ ನಿಮ್ಗೆ. ಫೇಸ್ಬುಕ್ ಯಾವ ತರ ನೀವು ಯೂಟಿಲೈಸ್ ಮಾಡ್ಕೊಳ್ಬಹುದು. ನಮ್ಮ ಟೆಸ್ಟಿಮೋನಿ ವಿಡಿಯೋಸ್ ಆಗಿರುತ್ತೆ. ಇವಾಗ ನೋಡಿ ಎಷ್ಟೋ ಜನ ಇನ್ಕಮ್ ತಗೋದು. ಯಾಕೆ ನಮ್ಮ ಪಂಕಜ ಮೇಡಮ್ ಇವತ್ತು ಬ್ರ್ಯಾಂಡ್ ನ್ಯೂ 7th ರ್ಯಾಂಕ್ ಅಚೀವ್ ಆಗಿ ಒಳ್ಳೆ ಇನ್ಕಮ್ ನ ತಗೊಂಡಿದ್ದಾರೆ. ಅದನ್ನ ನೀವು ಫೇಸ್ಬುಕ್ ಅಲ್ಲಿ ಹಾಕೊಳ್ಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ಬಹುದು. ಫೇಸ್ಬುಕ್ ಅಲ್ಲಿ ಫ್ರೆಂಡ್ಗೆ ಫ್ರೆಂಡ್ ತುಂಬಾ ಜನ ನೋಡ್ತಾರೆ. ಅಲ್ಲಿಂದ ನಿಮ್ಗೆ ಕಾಂಟ್ಯಾಕ್ಟ್ಸ್ ಗಳು ಎಕ್ಸ್ಪಾಂಡ್ ಆಗತ್ತೆ, ಬಿಟ್ರೆ ಸ್ಮಾಲ್ ಆಗಿ ಇರಲ್ಲ. ಅದೇ ತರ ಇನ್ವಿಟೇಷನ್ ಮೀನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು. ಜೊತೆಗೆ ಏನಪ್ಪಾ ಅಂದ್ರೆ ನಾನು ಹೇಳ್ದೆ ಆಲ್ಬಮ್ ಅಲ್ಲಿನೂ ಅಷ್ಟೇ. ನಿಮ್ಮ ಮದುವೆ ಆಲ್ಬಮ್ಸ್ ಏನಿದೆ, ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ನಿಮ್ ಜೊತೆ ಆಟ ಆಡಿರೋರು ಆಗಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಎಲ್ಲಾನು ಸಿಗ್ತಾರೆ ನಮ್ಮ ಒಂದು ಆಲ್ಬಮ್ ಅಲ್ಲಿ. ಎಸ್ ಸರ್, ನೆಕ್ಸ್ಟ್ ಪೀಸ್. ಅಂಡ್ ವಾಟ್ಸ್ಆಪ್ ಗ್ರೂಪ್ ಗಳು ನೀವು ನೋಡ್ಬೋದು, ತುಂಬಾ ಗ್ರೂಪ್ ಗಳೆಲ್ಲ ಆಡ್ ಮಾಡ್ತಾರೆ. ನೀವು ನೋಡಿದ್ರೆ ಆ ಗ್ರೂಪ್ ಅಲ್ಲಿ ನೀವು ಸಹ ನಿಮ್ಗೆ ಲಿಸ್ಟ್ ಎಕ್ಸ್ಪಾಂಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹೌ ಟು ಮೇಕ್ ಲಿಸ್ಟ್. ಯು ಕ್ಯಾನ್ ಆಲ್ಸೋ ಆಡ್ number in your phone book to the list. You can also make a list with friend. Okay, technique. Yes, ಇವಾಗ ನೋಡಿ ಫ್ರೆಂಡ್ ಅಂತ ಇದೆ. ಫ್ರೆಂಡಿಗೆ ಫುಲ್ ಫಾರ್ಮ್ ಅಂತ ಇಲ್ಲಿ ಒಂದೊಂದು ವರ್ಡ್ ಒಂದೊಂದು ಬಂದಿದೆ. ಎಫ್ ಫಾರ್ ಫ್ರೆಂಡ್, ಆರ್ ಫಾರ್ ರಿಲೇಟಿವ್, ಮೀನ್ಸ್ ಈ ತರ ಒಂದೊಂದು ಬಂದಿದೆ. ಫಸ್ಟ್ ನಾವು ಮಾಡ್ಬೇಕಾಗಿರೋದು, ಇವಾಗ ನೀವ್ ಏನ್ ಲಿಸ್ಟ್ ಮೇಕಿಂಗ್ ಮಾಡಿರ್ತೀರಾ ಆ ಲಿಸ್ಟ್ ಮೇಕಿಂಗ್ ಅಲ್ಲಿ ಫಸ್ಟ್ ಎಫ್ ಅಂತ ಬಂದ್ರೆ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರದ್ದೊಂದು ಲಿಸ್ಟ್ ಮೇಕಿಂಗ್ ನ ಮಾಡಿ. ರಿಲೇಟಿವ್ ಅಂತ ಬಂದ್ರೆ ಯಾರೆಲ್ಲ ಇದ್ದಾರೆ. ಅದೇ ತರ ನಿಮ್ಗೆ ಅದೇ ಜೊತೆಗೆ ನಿಮ್ ಜೊತೆಗೆ ಓದಿರೋರಾಗಿರ್ಬೋದು, ನೇಬರ್ಸ್ ಆಗಿರ್ಬೋದು. ಅಂಡ್ ಡ್ರೀಮರ್ಸ್ ಅಂತ ಬಂದ್ರೆ ಕನ್ಸು ಮೀನ್ಸ್ ದೊಡ್ಡದಾಗಿ ಕನ್ಸ್ ಕಾಣೋರು ತುಂಬಾ ಜನ ನಿಮ್ ಜೊತೆಲೆ ಇರ್ತಾರೆ. ಅವ್ರು ಯಾರು ಅಂತ ನೀವು ಅವ್ರನ್ನು ಸಹ ನೀವು ಈ ಒಂದು ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಬಹುದು. ಮೇಡಮ್ ಇನ್ವಿಟೇಷನ್ ಬಗ್ಗೆ ಹೇಳಿದ್ರೆ ಲಿಸ್ಟ್ ಅಂತ ಹೇಳ್ತಿರಲ್ಲ, ಫಸ್ಟ್ ಬೇಕಾಗಿರೋದು ನಮ್ಗೆ ಲಿಸ್ಟ್ ಪ್ರಾಪರ್ ಆಗಿದ್ರೆ ಇನ್ವಿಟೇಷನ್ ನಾವು ಪ್ರಾಪರ್ ಆಗಿ ಮಾಡ್ಬೋದು. ಎಸ್ ಸರ್, ನೆಕ್ಸ್ಟ್ ಬೇಸ್. ಸ್ಟ್ರೇಂಜರ್ಸ್, ಫ್ರೆಂಡ್ಸ್ ಅಂತ ಬಂದ್ರೆ ಎಸ್ ಅಲ್ಲಿ ಬರುತ್ತಲ್ಲ ಲಾಸ್ಟ್ ಅಲ್ಲಿ, ಸ್ಟ್ರೇಂಜರ್ಸ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಬಹುದು. ಓಕೆ, ಕ್ಯಾಟಗರೀಸ್ ಯೋರ್ ಲಿಸ್ಟ್. ಎಸ್, ಇಲ್ಲಿ ನೋಡ್ತಾ ಇದ್ದೀರಾ ಕ್ಯಾಟಗರೀಸ್ ಅಂತ ಬಂದ್ರೆ ನಾನು ಅವಾಗಲೇ ಹೇಳ್ದಲ್ಲ ABC ಅಂತ ಹೇಳಿ. ಅದಕ್ಕೆ ಮುಂಚೆ ನಾವು ಹಾಟ್, ಕೋಲ್ಡ್, ಕೂಲ್ ಅಂತ ಬರುತ್ತೆ. ಹಾಟ್ ಅಂತ ತಕ್ಷಣನೇ ಬೇರೆ ತರ ತಗೊಳಕ್ ಹೋಗ್ಬಿಡಿ. ಹಾಟ್ ಅಂತ ತಕ್ಷಣನೇ ಕ್ಲೋಸ್ ರಿಲೇಷನ್, ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ನೇಬರ್, ಕ್ಲೋಸ್ ಕೊಲೀಗ್ಸ್, ಕ್ಲೋಸ್ ಸ್ಟ್ರೇಂಜರ್ಸ್ ಆ ತರ ಬರ್ತಾರಲ್ಲ, ಆ ತರ ಕ್ಲೋಸ್ ಅಂತ ಬರುತ್ತೆ. ವಾರ್ಮ್ ಅಂತ ಬಂದ್ರೆ ಫ್ರೆಂಡಿಗೆ ಫ್ರೆಂಡು ಈ ತರ. ಕೋಲ್ಡ್ ಅಂತ ಬಂದ್ರೆ ಅವರು ದೂರದ ರಿಲೇಷನ್ಸ್ ಆಗಿರ್ತಾರೆ ಒಂದು. ಇನ್ನೊಂದೇನಪ್ಪ ಅಂದ್ರೆ ಯಾವತ್ತೋ ಒಂದ್ಸತಿ ನೋಡಿರ್ತೀವಿ, ಯಾವತ್ತೋ ಒಂದ್ಸತಿ ನಂಬರ್ನ ತಗೊಂಡಿರ್ತೀವಿ, ಆಫ್ಟರ್ ಲಾಂಗ್ ಟೈಮ್ ಅವ್ರನ್ನ ತುಂಬಾ ವರ್ಷ ಮುಂಚೆ ನಾವು ನೋಡಿರ್ತೀವಿ. ಆ ತರ ಬರುತ್ತಲ್ಲ, ಅದು ಬಂದು ನಾವು ಕೋಲ್ಡ್ ಅಂತ ಹೇಳ್ತೀವಿ. ಅದು ಸಪ್ರೇಟ್ ಆಗಿ ನಾವು ಲೀಸ್ಟ್ ಮೇಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಡಿವೈಡ್ ಮಾಡ್ಬೇಕು. ಮೀನ್ಸ್ ಈ ತರ ನಾವು 3 ಪಾರ್ಟ್ ಬರುತ್ತೆ. 3 ಪಾರ್ಟ್ ಅಲ್ಲಿ ನಾವು ಲಿಸ್ಟ್ ನ ಫಿಲ್ಟರ್ ಮಾಡ್ಬೇಕು. ಆಲ್ರೆಡಿ ಫುಲ್ ಎಲ್ಲಾ ಲಿಸ್ಟ್ ಬರ್ದಿದೀವಲ್ಲ, ಅದನ್ನ ಫಿಲ್ಟರ್ ಮಾಡಿ ಸಪ್ರೇಟ್ ಆಗಿ ಹಾಟ್, ಕೋಲ್ಡ್, ವಾರ್ಮ್ ಅಂತ ಹೇಳಿ ನಾವು ಇದು ಮಾಡ್ಕೊಳ್ಬಹುದು. ಅಂಡ್ ಎಫೆಕ್ಟಿವ್ ಇನ್ವಿಟೇಷನ್ ಟೆಕ್ನಿಕ್ ಅಂತ ಹೇಳಿದ್ರೆ ವೆನ್ ಇಟ್ ಕಮ್ಸ್ ಟು ನೆಟ್ವರ್ಕ್ ಮಾರ್ಕೆಟಿಂಗ್, ದ ಎಬಿಲಿಟಿ ಇನ್ ಇನ್ವೈಟ್ ಪ್ರಾಸ್ಪೆಕ್ಟ್ ಎಫೆಕ್ಟಿವ್ಲಿ ಅಂಡ್ ಸರ್ಕ್ಯುಲರ್ ಫಾರ್ ಸಕ್ಸಸ್. ನೋಡಿ, ಇವತ್ತು ನಾವು ಇನ್ವೈಟ್ ಮಾಡ್ಬೇಕಂತ ಹೇಳಿದ್ರೆ ಎಫೆಕ್ಟಿವ್ ಆಗಿ ಇರ್ಬೇಕು, ಮೀನ್ಸ್ ಅದ್ರ ಜೊತೆಗೆ ಎಬಿಲಿಟಿ ಆಗಿ ಇರ್ಬೇಕು. ಪ್ರಾಸ್ಪೆಕ್ಟ್ ನ ಇನ್ವೈಟ್ ಮಾಡ್ಬೇಕಂತ ಹೇಳಿದ್ರೆ ಎಫೆಕ್ಟಿವ್ ಆಗಿ ಇನ್ವೈಟ್ ಮಾಡ್ಬೇಕು. ಯಾವ ತರ ಎಫೆಕ್ಟಿವ್ ಆಗಿ ಅಂತ ಹೇಳ್ತೀನಿ. ಎಫೆಕ್ಟಿವ್ ಅಂತ ಬಂದ್ರೆ ಏನು ಅಂತ ಹೇಳಿದ್ರೆ ನೋಡಿ, ಇವಾಗ ನಾವು ಮಾತಾಡೋದು ಯಾವಾಗ್ಲೂ ಸತ್ತ ಒಂದು ಸ್ಟೋರಿ ಹೇಳ್ತಾರೆ. ಆ ತರ ಪಕ್ಕದ ಮನೇಲಿ ಒಬ್ಳಿದ್ಲಲ್ಲ, ಅವ್ನು ಓಡೋದು. ಇದು ಒಂದು ಪಕ್ಕದ ಮನೇಲಿ ಇವ್ರಿದಾರಲ್ಲ, ಇವ್ರ ಮಗಳಿದಾರಲ್ಲ, ಇವ್ರು ಹಂಗೆ ಹಿಂಗೆ ಅಂತ ಹೇಳಿ ಅದನ್ನ ಒಂದು ಸ್ಟೋರಿನ ಸ್ವಲ್ಪ ಎಲಾಬ್ರೇಟ್ ಮಾಡಿ ಕರೀತಾರ. ಸ್ಟೋರಿ ಎಲ್ಲ ಹೇಳ್ತಾರ, ಅದು ಒಂದು ಕರೆ ಬರುತ್ತೆ.
ಬಟ್ ನಾವ್ ಏನ್ ವಿಷಯ ಹೇಳ್ತೀವಿ ಅದು ಒಂದೇ ವರ್ಡಲ್ಲಿ ಹೇಳ್ಬೋದು, ಎಲಾಬ್ರೇಟ್ ಮಾಡ್ಬೋದು. ಬಟ್ ಆದ್ರೆ ಅದನ್ನ ಒಂಚೂರು ಜೋರಾಗಿ, ಒಂಚೂರು ಜೋಶಾಗಿ, ಒಂಚೂರು ಇದ್ರಲ್ಲಿ ಹೇಳಿದ್ರೆ ಅದೊಂದು ಎಫೆಕ್ಟಿವ್ ಆಗಿ ಬೀಳತ್ತೆ, ಅದು ಮನ್ಸಿಗೆ ಹೋಗಿ ಮುಟ್ಟತ್ತೆ. ಆ ತರ ನಾವು ಎಫೆಕ್ಟಿವ್ ಆಗಿ ಮಾತಾಡ್ಬೇಕು ಅಂತ ಇದೆ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಓಕೆ, ಇವಾಗ ನೋಡಿ, ನಾವು ಪರ್ಸನ್ ಹತ್ರ ಮಾತಾಡಕ್ ಹೋಗ್ತೀವಿ ಅಂತ ಹೇಳಿದ್ರೆ ನನಗ್ ಬೇಕು ಅನ್ನೋ ತರ ಹೋಗ್ಬೇಡಿ. ನನಗೋಸ್ಕರ ಇವಾಗ ಓಕೆ, ಇವ್ರು ಒಬ್ರು ಬಂದ್ರೆ ನನ್ಗೆ 500 ಸಿಗುತ್ತೆ, ಒಬ್ರು ಜಾಯ್ನಿಂಗ್ ಆದ್ರೆ ನನ್ 500 ಬರುತ್ತೆ. ಎಕ್ಸ್ಪೆಕ್ಟೇಷನ್, ಆ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬಾರ್ದು. ಪ್ಲಸ್ ಅವ್ರಿಗೆ ಆಕ್ಚುಲಿ ನೀಡೆಡ್ ಇದೆಯಾ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ಯಾವ ತರ ನೀಡೆಡ್ ಇದೆ ಅಂತ ತಿಳ್ಕೊಳ್ಬೇಕು. ಇವಾಗ ಎಕ್ಸಾಂಪಲ್, ಇವತ್ತು ನಮ್ಮ ಹತ್ರ 2 ಆಪ್ಷನ್ಸ್ ಇದೆ, ಒಂದು ಆರೋಗ್ಯ, ಇನ್ನೊಂದು ಆದಾಯ, ಹೌದಲ್ವಾ? ಅದ್ 2 ಆಪ್ಷನ್ಸ್ ಅಲ್ಲಿ ಯಾವ್ದನ್ನ ನಾವು ಕೊಡಕ್ ಹೋಗ್ತಾ ಇದೀವಿ ಅನ್ನೋದು ಫಸ್ಟ್ ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಏನ್ ಅವ್ರಿಗೆ ನೀಡೆಡ್ ಇದೆ ಅಂತ ಗೊತ್ತಾಗ್ಬೇಕು. ಅಂಡ್ ನಾವು ನಮಗ್ ನೀಡೆಡ್ ಅಂತ ಹೇಳಿ ಅನ್ಕೊಂಡು ಹೋಗ್ಲೇಬಾರ್ದು ಯಾವತ್ತಿಗೂ. ಓಕೆನಾ? ಇದೊಂದು ಎಕ್ಸಾಂಪಲ್ ಇದ್ರಲ್ಲಿದೆ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಡು ನಾಟ್ ಆಸ್ಕ್ ಆರ್ ಯರ್ ಬಿಸಿ ನೌ. ನೋಡಿ, ತುಂಬಾ ಜನ ನಾವು ಮಾಡ್ತೀವಿ, ಲಿಸ್ಟ್ ಮಾಡ್ಬಿಡ್ತೀವಿ. ಲಿಸ್ಟ್ ಮಾಡಿದ ತಕ್ಷಣನೇ ಮಾಡೋ ಕೆಲ್ಸ ಏನಪ್ಪಾ ಅಂತ ಹೇಳಿದ್ರೆ, ಫ್ರೀ ಇದೀರಾ ಅಂತಲ್ಲ, ಬಿಸಿ ಇದೀರಾ ಅಂತ ಹೇಳಿದ್ರೆ ಆಕ್ಚುಲಿ ಇಲ್ಲಿ ಇದೆ ನೋಡಿ, 90% ಬಿಸಿ ಇದೀರಾ ಅಂತ ಹೇಳ್ತಾರೆ. ತುಂಬಾ ಜನ ಮಲ್ಕೊಂಡಿರ್ತಾರೆ, ಹೌದಾ? ಸುಮ್ನೆನೆ ಇರ್ತಾರೆ ಎಷ್ಟೋ ಜನ ಆಕ್ಚುಲಿ. ಬಟ್ ಆದ್ರೆ ನಾವು ಫೋನ್ ಮಾಡಿ ಬಿಸಿ ಇದೀರಾ ಅಂತ ಕೇಳಿದ ತಕ್ಷಣ ಸಾಕು, ಬಿಸಿ ಇದೀನಿ ಹೇಳಿ ಅಂತಾನೆ ಹೇಳಿರ್ತಾರೆ. ಬಿಟ್ರೆ ಇಲ್ಲ ನಾನು ಸುಮ್ನೆ ಇದೀನಿ ಮಾತಾಡಿ ಅಂತ ಯಾರು ಹೇಳಲ್ಲ, ಹೌದಾ? ಇದು ತುಂಬಾ ಆಗಿದೆ. ಹಂಗಾಗಿ ದಯವಿಟ್ಟು ಈ ಒಂದು ವರ್ಡ್ ಅನ್ನ ಯೂಸ್ ಮಾಡಬೇಡಿ. ಕಾಲ್ ಆಸ್ಕ್ ಅಬೌಟ್ ಯೋರ್ ವಿಲ್ ಬೀಯಿಂಗ್, ಸ್ಟಾರ್ಟ್ ಟಾಕಿಂಗ್. ಮೀನ್ಸ್ ಫಸ್ಟ್ ಅವ್ರು ಫ್ರೀ ಇದಾರ ಬಿಸಿ ಇದಾರ ಫಸ್ಟ್ ನಿಮ್ ಮುಂಚೆನೆ ತಿಳ್ಕೊಂಡು ಅದಾದ್ಮೇಲೆ ನೀವು ಮಾತಾಡಕ್ಕೆ ಶುರು ಮಾಡ್ಬೇಕು. ಹೇಗೆ ಅಂತ ನೆಕ್ಸ್ಟ್ ಹೇಳ್ತೀವಿ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ನೆವರ್ ಟಾಕ್ ಇನ್ ಸ್ಟೇಟ್. ಮೀನ್ಸ್ ಅಲ್ಲಿ ಹಿಂಗ್ ಅಂತ ಇದಾನಲ್ಲ, ಏನಪ್ಪ ಅಂತ ಹೇಳಿದ್ರೆ ಭಯ ಏನಕ್ಕೆ, ಯೋಚನೆ ಮಾಡೋದೇನಕ್ಕೆ, ಇನ್ವೈಟ್ ಮಾಡ್ಬೇಕಂತ ಹೇಳಿದ್ರೆ ನಾನು ಅವಾಗ್ಲೇ ಒಂದು ವರ್ಡ್ ಹೇಳ್ದೆ, ಇಲ್ಲಿ ನಾವು ಆಪರ್ಚುನಿಟಿ ಕೊಡಕ್ ಹೋಗ್ತಾ ಇದ್ವಿ, ತಗೊಳಕಲ್ಲ. ಧೈರ್ಯವಾಗಿ ಮಾತಾಡಿ, ಕಾನ್ಫಿಡೆಂಟ್ ಆಗಿ ಮಾತಾಡಿ. ನೋಡಿ, ಯಾವತ್ತಾದ್ರೂ ಅಷ್ಟೇ ನಾವೇನು ಸುಳ್ಳು ಹೇಳಕ್ ಹೋಗ್ತಾ ಇಲ್ಲಲ್ಲ, ಇರೋ ಸತ್ಯನೇ ಹೇಳ್ತಾ ಇದೀವಿ, ಹೌದಲ್ವಾ? ರಿಸಲ್ಟ್ ಬಂದಿದೆ. ಇವಾಗ ಎಷ್ಟೋ ಜನ, ಇವಾಗ ಆಲ್ಮೋಸ್ಟ್ ಅಲ್ಲಿ 61 ಮೆಂಬರ್ಸ್ ಇದೀವಿ. ಇಡೀ 61 ಮೆಂಬರ್ಸ್ ಇನ್ಕ್ಲೂಡಿಂಗ್ ಸಂತೋಷ್ ಸರ್ನು ಅಷ್ಟೇ ರಿಸಲ್ಟ್ ತಗೊಂಡು, ರಿಸಲ್ಟ್ ಚೆನ್ನಾಗಿದೆ ಅಂದ್ಮೇಲೆ ಅವ್ರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದು. ಅಂಡ್ ಇನ್ಕಮ್ ಇದೆ, ಇನ್ಕಮ್ ಚೆನ್ನಾಗಿದೆ, ಒಳ್ಳೆ ಇನ್ಕಮ್ ಬರ್ತಾ ಇರೋದಕ್ಕೆ ಅವ್ರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು. ಈ ಪ್ರತಿಯೊಬ್ಬರು ಏನೋ ಒಂದು ರಿಸಲ್ಟ್ ತಗೊಂಡೇ ಬಂದಿದೀವಿ. ಒಂದು ಹೆಲ್ತ್, ಅದರ್ವೈಸ್ ಹೆಲ್ತ್, ಇದೆರಡನ್ನು ಸಿಕ್ಕಿದಕ್ಕೆ ತಾನೇ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ವಾ? ನನ್ನ ಫ್ರೆಂಡಿಗೆ ಸಿಕ್ಕಿದೆ, ನನ್ನ ಅಕ್ಕಗ್ ಸಿಕ್ಕಿದೆ, ನಮ್ಮ ತಂಗಿಗೆ ಸಿಕ್ಕಿದೆ, ನಮ್ಮ ಅತ್ತೆಗೆ ಸಿಕ್ಕಿದೆ, ಮಾವಗ್ ಸಿಕ್ಕಿದೆ. ಆ ಒಂದು ಕಾನ್ಫಿಡೆಂಟ್ ಅಲ್ಲಿ ನಾವು ಆಲ್ಮೋಸ್ಟ್ ನಾವು ಬಿಸ್ನೆಸ್ಗೆ ಎಂಟ್ರಿ ಆಗಿದೀವಿ. ಹಂಗಿರ್ಬೇಕು. ನಾವ್ ಯಾಕೆ ಭಯ ಪಟ್ಕೊಂಡು ಯೋಚನೆ ಮಾಡ್ಕೊಂಡು ಅಯ್ಯೋ ಹಂಗ್ ಅನ್ಕೊಂಡ್ರೆ ಹೆಂಗೆ, ಹಿಂಗ್ ಅನ್ಕೊಂಡ್ರೆ ಹೆಂಗೆ ಅಂತ ಯೋಚನೆ ಯಾಕೆ ಮಾಡ್ಬೇಕು? ನಾವು ಕಾನ್ಫಿಡೆಂಟ್ ಆಗಿ ಮಾತಾಡಿ. ಯಾವಾಗ ನೀವು ಕಾನ್ಫಿಡೆಂಟ್ ಆಗಿ ಮಾತಾಡಕ್ ಶುರು ಮಾಡ್ತೀರಾ, ಅವಾಗ ಏನಾಗುತ್ತೆ ಅಂದ್ರೆ ಆಪೋಸಿಟ್ ಪರ್ಸನ್ ನಮಗೆ ರಿಯಾಕ್ಟ್ ಮಾಡ್ತಾರೆ, ಪಾಸಿಟಿವ್ ರಿಯಾಕ್ಟ್ ಮಾಡ್ತಾರೆ, ನೆಗೆಟಿವ್ ಬರಲ್ಲ, ಪಾಸಿಟಿವ್ ರಿಯಾಕ್ಷನ್ ನಮ್ಗೆ ಕೊಡ್ತಾರೆ. ಅಕ್ಸೆಪ್ಟ್ ಮಾಡಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಓಕೆ, ಡು ನಾಟ್ ಯೂಸ್ ವರ್ಡ್ಸ್ ಲೈಕ್ ಅರ್ನಿಂಗ್ ಲ್ಯಾಕ್ಸ್, ಬಿಕಮಿಂಗ್ ಕ್ರೋರ್ಪತೀಸ್, ಬಿಗ್ ಡ್ರೀಮ್ಸ್, ಬೈಯಿಂಗ್ ಮರ್ಸಿಡಿಸ್ ಅಂಡ್ BMW ಕಾರ್. ನೋಡಿ, ಯಾವುದೇ ಒಂದು ವ್ಯಕ್ತಿ ಹತ್ರ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ಇನ್ವೈಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಇಮಿಡಿಯೇಟ್ ಆಗಿ ದೊಡ್ಡ ಇದ್ರನ್ನ ಅವ್ರಿಗೆ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಅಂತ ಇಲ್ಲಿದೆ. ಮೀನ್ಸ್ ಲ್ಯಾಕ್ಸ್ ಟುಗೆದರ್ ನಾವು ಅರ್ನ್ ಮಾಡ್ತೀವಿ ಅಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಾವ್ ಎಲ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹೌದಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ? ಇವಾಗ ಎಕ್ಸಾಂಪಲ್, ನಾನು 10th ಸ್ಟ್ಯಾಂಡರ್ಡ್ ಮಾತ್ರ ಓದಿದೀನಿ. ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಗೊತ್ತಾ? 10,000 to 20,000 ರೂಪೀಸ್ ಅಷ್ಟೇ. ಅದೇ ನಂದು PUC ಸೆಕೆಂಡ್ PUC ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಿದ್ರೆ ಒಂದು 30,000 ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಒಂದು 40,000. ಮೀನ್ಸ್ ಎಜುಕೇಶನ್ ತಕ್ಕಂಗೆ ಅಂತ ಇದೆ ಅಂದ್ಮೇಲೆ ಅದೇ ತರ ಎಷ್ಟು ಜನ ಓದಿರೋರು ಇರ್ತಾರೆ. ಅವಾಗ ಅವ್ರಿಗಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಷ್ಟೇ ನನ್ಗೆ ಸ್ಯಾಲ್ರಿ ಅಂತ ಫಿಕ್ಸ್ ಅವ್ರಿಗೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗೋಗಿ ಲಕ್ಷ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಇವರು ಕಿವಿಯಲ್ಲಿ ನನಗೆ ಹೂ ಇಕ್ಕಕ್ ಬರ್ತಾ ಇದಾರೆ ಅಂತ ಹೇಳಿ ಬೇಡ ಅಂತ ಹೋಗ್ಬಿಡ್ತಾರೆ. ಹಂಗಾಗಿ ದಯವಿಟ್ಟು ಲ್ಯಾಕ್ ಟುಗೆದರ್ ಇನ್ಕಮ್ ಮಾಡ್ತೀವಿ ಅಂಡ್ ಕ್ರೋರ್ಪತಿ ಆಗ್ತೀವಿ, ಬಿಗ್ ಕಾರ್ ಅಂತ ಹೇಳಿ ಅಂಡ್ ಅದೇ ತರ ನಾವು ಮರ್ಸಿಡಿಸ್ ಬೆನ್ಸ್ ಕಾರ್ ಎಲ್ಲ ಇವಾಗಲೇ ತಗೊಳ್ತೀವಿ, ಅದೆಲ್ಲ ಯಾವ್ಯಾವ ಕಾರಣಕ್ಕೂ ಸದ್ಯಕ್ಕೆ ಹೇಳಂಗಿಲ್ಲ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಓಕೆ, ಯೂಸ್ ಫಾರ್ಮುಲಾ ಟು ಇನ್ವೈಟ್ ಗೆಸ್ಟ್. ನೋಡಿ, ಇಲ್ಲಿ ಫಾರ್ಮ್ ಅಂತ ಬಂದಿದೆ. ಇಲ್ಲಿ F for family, O for occupation, R for recreation, M for message. We will complete in around 90 seconds. ಏನಪ್ಪಾ ಅಂತ ಹೇಳಿದ್ರೆ, ನಾವು
ನಮ್ಮ ಗೆಸ್ಟ್ ಗಳನ್ನ ಇನ್ವೈಟ್ ಮಾಡ್ತೀವಿ ಅಂತ ಬಂದ್ರೆ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಡೈರೆಕ್ಟ್ ಆಗಿ ಹೋಗಿ ಇನ್ವೈಟ್ ಮಾಡಕ್ ಹೋಗ್ಬೇಡಿ, ಮೊಬೈಲ್ ಕಾಲ್ ಅಲ್ಲೇ ಇನ್ವೈಟ್ ಮಾಡಿ. ಓಕೆನಾ? ಯಾಕೆ ಫೋನ್ ಅಲ್ಲಿ ಮಾತಾಡ್ಬೇಕು, ಜೊತೆಗೆ ಅದು ಬರೇ 90 ಸೆಕೆಂಡೇ ಇರ್ಬೇಕು. ಮಾತಾಡಕ್ ಸಿಕ್ಕಿದ್ದಾರೆ, ಅವರು ಫ್ರೀ ಇದಾರೆ, ನಾನು ಫ್ರೀ ಇದ್ದೀನಿ ಅಂತ ಹೇಳಿ ನಾನು ಪಾರ್ಕ್ ಮಾತಾಡ್ಕೊಂಡು ಹೋಗೋದು ಅದು ತಪ್ಪು. ಓಕೆನಾ? ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ಸಮಥಿಂಗ್ ಟು ರಿಮೆಂಬರ್ ಅಂತ ಬಂದ್ರೆ, ಯೋರ್ ಇನ್ಫಾರ್ಮೇಶನ್ ಅಬೌಟ್ ಯೋರ್ ಬಿಸ್ನೆಸ್ ಇಸ್ ಮೋರ್ ದನ್ ಯೋರ್ ಪ್ರಾಸ್ಪೆಕ್ಟ್. ಮೀನ್ಸ್ ನಾವಿಲ್ಲಿ ಬಿಸ್ನೆಸ್ ಬಗ್ಗೆನೆ ಮಾತಾಡ್ತೀವಿ. ಮೇನ್ ಮಾತಾಡೋದಂತ ಹೇಳಿದ್ರೆ ಯೋರ್ ಬಿಸ್ನೆಸ್ ಅಬೌಟ್ ಯೋರ್ ಇನ್ಫಾರ್ಮೇಶನ್ ಅಬೌಟ್ ಯೋರ್ ಬಿಸ್ನೆಸ್. ಆಕ್ಚುಲಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಪ್ರಾಸ್ಪೆಕ್ಟ್ ಹತ್ರ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ರಿಲೇಟೆಡ್ ಅಲ್ಲೇ ನಾವು ಮಾತಾಡೋದಕ್ಕೆ ಆಲ್ಮೋಸ್ಟ್ ಆಲ್ ಪ್ರಯತ್ನ ಪಡ್ಬೇಕು, ಅದನ್ನೇ ಮಾಡ್ಬೇಕು ಪ್ರಾಸ್ಪೆಕ್ಟ್ ಹತ್ರ. ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಹಂಗೆ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ಬಿಲ್ಡ್ ರಿಲೇಶನ್ಶಿಪ್ ಫಸ್ಟ್. ನೋಡಿ, ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೊಸ ಕಾಂಟ್ಯಾಕ್ಟ್ ಆಗಿರ್ಬೋದು, ಹಳೆ ಕಾಂಟ್ಯಾಕ್ಟ್ ಆಗಿರ್ಬೋದು. ಇವಾಗ ಎಕ್ಸಾಂಪಲ್ ನೋಡಿ, 10-20 ವರ್ಷ ಮೀನ್ಸ್ ಬೇಡ, ಒಂದ್ 4-5 ವರ್ಷ ಆಗಿರತ್ತೆ, ಅವ್ರನ್ನ ನೋಡಿ ಮಾತಾಡಿ ನಾವು. ಹೌದಾ? ಅವ್ರ ಹತ್ರ ಮುಂಚೆ ನಾವ್ ಹೇಗ್ ಮಾತಾಡ್ತಾ ಇದ್ದೀವಿ ಅದೇ ತರಾನೇ ಮಾತಾಡ್ಬೇಕು. ಹೌದಾ? ಸಡನ್ ಆಗಿ ನಾವೇನ್ ಮಾಡ್ತೀವಿ, ಅವಾಗೆಲ್ಲ ಬೇರೆ ತರ ಮಾತಾಡ್ಬಿಟ್ಟು ಇವಾಗ ಬಿಸ್ನೆಸ್ ಆಗತ್ತೆ ಅಂತಕ್ಕೋಸ್ಕರ ಅವ್ರ ಹತ್ರ ಬೇರೆ ತರ ಟೋನ್ ನ ಚೇಂಜ್ ಮಾಡಿ ಮಾತಾಡೋದು ತಪ್ಪು. ಓಕೆನಾ? ಒಂದು ಅದೇ ತರ ಫಸ್ಟ್ ನೀವು ಕಾಂಟ್ಯಾಕ್ಟ್ ಸಿಕ್ತು ಅಂದ ತಕ್ಷಣನೇ ಸರ್ಪ್ಲಸ್ ಕಂಪನಿ ಹಿಂಗೆ ಅದ, ಹಂಗಿದೆ, ಹಿಂಗಿದೆ, ದಯವಿಟ್ಟು ಯಾವ್ದೇ ಕಾರಣಕ್ಕೂ ಅದೆಲ್ಲ ಹೇಳಂಗೆ ಇಲ್ಲ ನೀವು. ಓಕೆನಾ? ಫಸ್ಟ್ ನೀವು ಮಾಡ್ಬೇಕಾಗಿರೋದು ಆಕ್ಚುಲಿ ಏನದು, ಹಾಯ್ ಅಂತ ಬರ್ಬೇಕು, ಗುಡ್ ಮಾರ್ನಿಂಗ್ ಅಂತ ಕಲ್ಸಿ. ಗುಡ್ ಮಾರ್ನಿಂಗ್ ಕಲ್ಸ್ಬೇಕಂತ ಹೇಳಿದ್ರೆ ದಯವಿಟ್ಟು ನನ್ ಪ್ರಕಾರ ಗುಡ್ ಮಾರ್ನಿಂಗ್ ಅಂತ ಕಲಿಸ್ಬೇಕಾದ್ರೆ ಒಳ್ಳೆ ಒಳ್ಳೆ ಥಾಟ್ ಗಳಿರೋದನ್ನ ಮೆನ್ಷನ್ ಮಾಡ್ಬಿಟ್ಟು ಕಲ್ಸಿ. ಮೋಟಿವೇಶನ್ ಥಾಟ್ ಗಳನ್ನ ನೋಡಿ ಕಲ್ಸಿ. ಅದ್ರಲ್ಲಿ ಇವಾಗ ತುಂಬಾ ಜನ ನೀವು ಅವ್ರವ್ರ ಫೋಟೋಗಳನ್ನ ಹಾಕ್ತಾ ಇದ್ದೀರಾ, ಹೌದಲ್ವಾ? ಮೀನ್ಸ್ ಇವಾಗ ಎಡಿಟ್ ಮಾಡಿ ಅವ್ರವ್ರ ಫೋಟೋಗಳನ್ನ ಹಾಕಿ ಗುಡ್ ಮಾರ್ನಿಂಗ್ ಕಲಿಸ್ತಾ ಇರೋದು. ಅಂಡ್ ಆದ್ಮೇಲೆ ಫಸ್ಟ್ ಕಾಂಟ್ಯಾಕ್ಟ್ ನ ತಗೊಳ್ಳಿ. ಫಸ್ಟ್ ಒಂದು ಒಳ್ಳೆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡಿ ಒಂದು ಒಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅವಾಗ ಅವ್ರಿಗೆ ನಮ್ಮ ಹತ್ರ ಮಾತಾಡೋಕ್ಕೂ ಒಂದು ಏನಾಗತ್ತೆ, ಒಂದು ಫ್ರೆಂಡ್ಲಿ ಬಾಂಡಿಂಗ್ ಬರುತ್ತೆ, ನಮ್ಮೊಟ್ಟಿಗೆ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ನಾನು ಯಾರಂತಾನೆ ಗೊತ್ತಿಲ್ಲ, ಎದ್ದ ತಕ್ಷಣ ನಾನು ಮಾಡಕ್ಕಾಗತ್ತಾ? ಆಗಲ್ಲ. ಇವಾಗ ಎಕ್ಸಾಂಪಲ್ ನೋಡಿ, ಎಲ್ಲೋ ಒಂದ್ ಕಡೆ ನಾವು ಹೋಗಿದೀವಿ, ಯಾರೋ ಒಬ್ರು ಸಿಕ್ಕಿದ್ರು, ನಂಬರ್ ಸಿಕ್ತು, ಪಾಸ್ ಮಾಡ್ಕೊಂಡಿದ್ವಿ. ಓಕೆನಾ? ಎದ್ದ ತಕ್ಷಣ ಬಿಸ್ನೆಸ್ ಇದೆ ಬನ್ನಿ ಅಂತ ಹೇಳಿದ್ರೆ ಇವ್ರು ಬಿಸ್ನೆಸ್ಗೋಸ್ಕರನೇ ನಂಬರ್ ತಗೊಂಡಿದ್ದಾರೆ ಅಂತ ಬರುತ್ತೆ. ಅದೇ ಅವ್ರಿಗೆ ಹಾಯ್ ಬಾಯ್, ಒಂದು ಚಿಕ್ಕದಾಗಿ ಯಾವತ್ತಾದ್ರೂ ಮೆಸೇಜು, ಗುಡ್ ಮಾರ್ನಿಂಗ್ ವಿಶಸ್, ಮೋಟಿವೇಶನಲ್ ವಿಡಿಯೋಸ್, ಅದೇ ನಿಮ್ಮ ಸ್ಟೇಟಸ್ ಅಲ್ಲಿ ನಿಮ್ಮ ಅಪ್ಲೈನ್ ಆಗಿರ್ಬೋದು, ನಿಮ್ದಾಗಿರ್ಬೋದು, ಒಳ್ಳೆ ವಿಡಿಯೋಸ್, ಫೋಟೋಸ್, ಇನ್ಕಮ್ ತಗೊಳ್ತಾ ಇರೋದು ಅದೆಲ್ಲ ನಿಮ್ಮ ಸ್ಟೇಟಸ್ ಅಲ್ಲಿ. ಅದು ಇನ್ನೊಂದ್ ಏನ್ ಗೊತ್ತಾ, ಸ್ಟೇಟಸ್ ಅಂತ ಬಂದ್ರೆ ಅಕ್ಕ ಬಂತು ತುಂಬಾ ಜನ ಒಂದು ದೊಡ್ಡ ಟ್ರೈನ್ ಅನ್ನ ಹಾಕೊಳ್ತೀರಪ್ಪ. ಮಿನಿಮಮ್ ಇಲ್ಲ ಅಂದ್ರೆ ನನ್ನ ಪ್ರಕಾರ ಒಂದು 4-5 ಸಾಕು. ಅಂದ್ರೆ ಇನ್ನೊಂದ್ 2 ಸಾಕು. ತುಂಬಾ ಜನ ತುಂಬಾ ಸ್ಟೇಟಸ್ ಗಳನ್ನ ಹಾಕುತ್ತೀರಾ, ಏನಾಗುತ್ತೆ ಗೊತ್ತಾ, ಯಾರಿಗೂ ಅಷ್ಟು ನೋಡೋ ಪೇಶನ್ಸ್ ಯಾರಿಗೂ ಇರಲ್ಲ. ಬಿಟ್ಟು ಹೋಗ್ತಾ ಇರ್ತಾರೆ. ಅವಾಗ ನೀವು ಇಷ್ಟು ಹಾಕಿದಿರಲ್ವಾ, ನೀವು ನೋಡ್ಬೇಕಾದ್ರೆ ಫಸ್ಟ್ ಒಂದು 2-3 ವಿಡಿಯೋಸ್ ಗಳನ್ನ ಒಂದು 10 ಜನ ನೋಡಿರ್ತಾರ ಅನ್ಕೊಳ್ಳಿ, 10-20 ಜನ ನೋಡಿರ್ತಾರ ಅನ್ಕೊಳ್ಳಿ. ಅದಾದ್ಮೇಲೆ ವಿಡಿಯೋಸ್ ಗಳು ತುಂಬಾ ಕಡಿಮೆ ಆಗಿರುತ್ತೆ, 4, 5, 3. ಸ್ವಲ್ಪ ಜನ ನೋಡೇ ಇರಲ್ಲ ನಿಮ್ಗೆ ನೋಡಿಬೇಕಂದ್ರೆ. ಯಾವಾಗ ಜಾಸ್ತಿ ಸ್ಟೇಟಸ್ ಗಳನ್ನ ಹಾಕೊಳ್ತೀರಾ, ನೋಡಿರ್ತೀನಿ ನಾನು ತುಂಬಾ ತರ ಟ್ರೈನ್ಗೂ ಕಡಿಮೆ ಇರತ್ತೆ ಅನ್ಸುತ್ತೆ ಬೋಗಿಗಳು, ಇದಕ್ಕೆ ಜಾಸ್ತಿ ಬೋಗಿಗಳು ಹಾಕೊಳ್ತೀರಾ. ದಯವಿಟ್ಟು ಆತರ ಹಾಕೊಳ್ಕೊಬಿಡಿ. ಆಲ್ಮೋಸ್ಟ್ ಆಲ್ ಮಿನಿಮಮ್ ಅಂದ್ರೆ 6-7 ಸಾಕು, ಅದೇ ಜಾಸ್ತಿ. ನನ್ ಪ್ರಕಾರ 3-4 ಸಾಕು. ಅಕಸ್ಮಾತ್ ಹಾಕೋದಾದ್ರೆ ಇಷ್ಟು ಸಾಕು ಅಂತ ಹೇಳ್ತೀನಿ. ಅದೇ ತರ ಮೀನ್ಸ್ ಅವಾಗ ಯಾರು ಸ್ಟೇಟಸ್ ನೀವು ಹಾಕ್ತಾ ಇರ್ತೀರ, ಅವ್ರು ಹೆಂಗ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಏನಪ್ಪ ಮಾಡ್ತಾರೆ, ಅವ್ರಾಗಿ ಅವ್ರು ಕೇಳ್ಬೇಕು, ಏನ್ ಮಾಡ್ತಾ ಇದ್ದೀರಾ ಅಂತ. ಈಗ ಅವ್ರಾಗಿ ಅವ್ರು ಕೇಳೋ ತರ ನಾವು ಒಂದು ಫಸ್ಟ್ ಆಫ್ ಆಲ್ ಒಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಇದು ಹೆಲ್ಪ್ ಆಗತ್ತೆ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಯು ಆರ್ ಪ್ರೊವೈಡಿಂಗ್ ಆನ್ ಅಪರ್ಚುನಿಟಿ ನಾಟ್ ಕ್ಯಾನ್ ಚೇಂಜ್ ಸಮ್ವನ್ ಲೈಫ್. ನೋಡಿ, ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ನಾನು ಅವಾಗ್ಲೇ ಒಂದು ಹೇಳ್ದಲ್ವಾ, ನಾವು ಇಲ್ಲಿ ಏನು ತಗೊಳಕ್ಕೆ ಹೋಗ್ತಾ ಇಲ್ಲ, ಕೊಡಕ್ ಹೋಗ್ತಾ ಇದ್ವಿ. ಏನ ಕೊಡಕ್ ಹೋಗ್ತಾ ಇದ್ವಿ? ಪ್ರೊವೈಡಿಂಗ್ ಆಪರ್ಚುನಿಟಿ. ಯಾವ ತರ ಆಪರ್ಚುನಿಟಿ ಕೊಡ್ತಾ ಇದೀವಿ ನೋಡಿ. ಇವತ್ತು ವನಿತಾ ಮೇಡಮ್ ಅಂತ ಹೇಳಿ ನನಗೆ ನನ್ನ ಪಾರ್ಲರ್ ಬಂದ್ರು, ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು, ಯೂಸ್ ಮಾಡಿದ್ಮೇಲೆ 2nd ಇಯರ್ ಆನಿವರ್ಸರಿಗೆ ನನ್ನ ಕರೆದ್ರು, ಹೋಗಿದ್ದೆ. ಆಕ್ಚುಲಿ ನಾನ್ ಅನ್ಕೊಂಡೆ ಅವ್ರು ನನ್ಗೆ ಬೇರೆ ಆರೋಗ್ಯಕ್ಕೆ ಮಾತ್ರ ಹೇಳಿದಾರ ಅಂತ ಹೇಳಿ. ಆ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಲೈಫ್ ಕೊಟ್ಟಿದಾರ ಅಂತಾನೆ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಆರೋಗ್ಯನೂ ಸಿಕ್ತು, ಆದಾಯನೂ ಸಿಕ್ತು, ಜೊತೆಗೆ ಒಳ್ಳೆ ಒಂದು ನೇಮ್ ಅಂಡ್ ಫ್ರೇಮ್ ಸಿಕ್ತು. ನಳಿನಿ ಪ್ರಕಾಶ್ ಯಾರಂತ ಗೊತ್ತಿರ್ಲಿಲ್ಲ, ಬಟ್ ಇವತ್ತು ಇಷ್ಟು ಮಟ್ಟಿಗೆ ಬ್ರ್ಯಾಂಡ್ ಆಗೋದಕ್ಕೂ ಒಂದು ಹೆಲ್ಪ್ ಆಗಿದೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅವತ್ತು ವನಿತಾ ಮೇಡಮ್ ನನಗೆ ಕೊಟ್ಟಿರೋ ಆಪರ್ಚುನಿಟಿ. ಇವತ್ತು ಸೇಮ್ ಅದೇ ತರ ನೋಡಿ, ಇನ್ನೊಂದು ಕಾರ್ಯಕ್ರಮ ಇವತ್ತು ಇದೇ February 16 7th ಇಯರ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಕ್ ಹೊರಟಿದೀವಿ.
ಹೌದು, ನೀವ್ ಎಷ್ಟು ಜನಕ್ಕೆ ಆಪರ್ಚುನಿಟಿ ಕೊಡ್ಬೋದಲ್ವಾ? ಆಪರ್ಚುನಿಟಿ ಕೊಡ್ತಾ ಇದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಆ ಕಂಪನಿದು ಪ್ರೋಗ್ರಾಮ್ ಇದೆ ಬನ್ನಿ, ಬಟ್ ನನ್ನನ್ನ ಯಾವ ತರ ಕರೆದ್ರು ಗೊತ್ತಾ ಅವರು, ಮೇಡಮ್ ಇದು ಬಿಸ್ನೆಸ್ ಇದೆ, ಈ ಬಿಸ್ನೆಸ್ ನ ಹೇಗ್ ಮಾಡ್ಬೇಕಂತ ಹೇಳಿ ಆ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ತೋರಿಸ್ಕೊಡ್ತಾರೆ. ನನ್ನ ಕರ್ದಿದ್ದು ಇದೇ ತರನೇ ಕರ್ದಿದ್ದು. ನನ್ಗೆ ಕಂಪನಿ ಆನಿವರ್ಸರಿ ಅದೆಲ್ಲ ಏನೂ ಗೊತ್ತಿಲ್ಲ ನನ್ಗೆ ಅವಾಗ. ಅವ್ರು ಕರ್ದಿದ್ದು ನನ್ಗೆ ಬಿಸ್ನೆಸ್ ಇದು, ಬಿಸ್ನೆಸ್ ನ ಹೇಗ್ ಮಾಡ್ಬೇಕಂತ ಹೇಳಿ ಅಲ್ಲಿ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಬನ್ನಿ. ಹೌದಾ, ಅದರಲ್ಲಿ ಇಲ್ಲಿನ ನಮ್ಗೆ ವಂಡರ್ಲಾದಲ್ಲಿ ಇತ್ತು ಅವತ್ತು ಕಾರ್ಯಕ್ರಮ. ಅವತ್ತು ಬಂದು ನೋಡ್ದೆ, ನನ್ಗೆ ಯಾವ್ದೂ ನನ್ಗೆ ಅಲ್ಲಿ ಅಷ್ಟು ಇನ್ಸ್ಪೈರ್ ಆಗಿಲ್ಲ ಬಿಡಿ. ನನ್ಗೆ ಇನ್ಸ್ಪೈರ್ ಆಗಿದ್ದು ಆ ಗ್ರ್ಯಾಂಡ್ ಎಂಟ್ರಿ, ಉತ್ತರಾಂಕದ ಗ್ರ್ಯಾಂಡ್ ಎಂಟ್ರಿಗಳನ್ನ ಮಾಡಿದ್ರು. ಏನಿದು ಅಂತ ಪಕ್ಕದಲ್ಲಿ ಇರೋರ್ನ ಕೇಳ್ದ, ಅವಾಗ ಹೇಳಿದ್ರು ಈ ತರ ಇದೆ ಮೇಡಮ್ ಅಂತ ಹೇಳಿ. ಫಸ್ಟ್ ಡಿಸೈಡ್ ಮಾಡಿದ್ದೇನ್ ಗೊತ್ತಾ, ನಾನು ಆ ಸ್ಟೇಜ್ಗೆ ಹತ್ಬೇಕು ಅಂತ. ನನ್ಗೆ ಅದೇ ಇನ್ಸ್ಪೈರ್ ಆಯ್ತು, ಸ್ಟೇಜ್ ನನ್ಗೆ ಇನ್ಸ್ಪೈರ್ ಆಯ್ತು. ಆತರ ನೀವು ಇದೇ ಒಂದು February 16th ನೀವು ಬರ್ತೀರಾ, ನಿಮ್ಮೊಟ್ಟಿಗೆ ನಿಮ್ಮ ಕ್ಲೈಂಟ್ ಯಾರು, ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ನೀವು ಕರ್ಕೊಂಡ್ ಬರ್ತೀರಾ ಅಂತ ಹೇಳಿದ್ರೆ ಇನ್ಸ್ಪೈರ್ ಆಗ್ತಾರೆ. ಪ್ಲಸ್ ಏನ್ ಗೊತ್ತಾ, ಅವ್ರಿಗೆ ಒಂದು ಇವತ್ತು ನಾನೇನ್ ಹೇಳ್ತೀನಿ, ವನಿತಾ ಮೇಡಮ್ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ರು ಅಂತ ಹೇಳಿ, ನಾಳೆ ನಿಮ್ಮನ್ನ ಹೇಳ್ತಾರೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ರು ಅಂತ ಹೇಳಿ ಸಾಯೋವರ್ಗು ಮರೆಯಲ್ಲ. ಓಕೆನಾ? ಥ್ಯಾಂಕ್ ಯು. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಓಕೆ, ಅದೇ ತರ ಇಲ್ಲಿ ನೋಡ್ತಾ ಇದೀರಾ, ಆರ್ ಯು ಗಿವಿಂಗ್ ಸಮಥಿಂಗ್, ನಾಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್. ತುಂಬಾ ಜನ ನಾವು ಹೋಗ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ಅಯ್ಯೋ ಹೆಂಗ್ ಹೇಳೋದಪ್ಪ, ಏನ್ ಅನ್ಕೊಳ್ತಾರೋ, ಅಯ್ಯೋ ದುಡ್ಡ ನಾನು ಹೆಂಗ್ ಕೇಳೋದು ದುಡ್ಡು ಅವ್ರ ಹತ್ರ, ಹಿಂಗೆಲ್ಲ ತಾಟಗಳು ಹೋಗ್ತೀರಾ. ಆಕ್ಚುಲಿ ನೀವು ಅನ್ಕೊಂಡಿದ್ರ ಪ್ರಾಡಕ್ಟ್ ನಾವು ಸೇಲ್ ಮಾಡ್ತೀವಿ. ನೋ, ನಾವ್ ಪ್ರಾಡಕ್ಟ್ ಯಾವ್ದು ಸೇಲ್ ಮಾಡ್ತಾ ಇಲ್ಲ, ನಾವು ಜಸ್ಟ್ ಪ್ರಮೋಷನ್ ಮಾಡ್ತಾ ಇದೀವಿ. ಒಂದು ಜೊತೆಗೆ ಏನ್ ಗೊತ್ತಾ, ಅವ್ರಿಗೆ ಕೊಡಕ್ ಹೋಗ್ತಾ ಇದೀವಿ ಬಿಟ್ರೆ ಯಾವ್ದು ತಗೊಳಕ್ ಹೋಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸೀರಿಯಸ್ಲಿ ಇದು ಒಂದು ಕ್ಲಾರಿಟಿ ನಿಮ್ಗೆ ಸಿಕ್ತಂತಲ್ಲದ್ರೆ ನೀವ್ ಮನೇಲಿ ಕೂರಲ್ಲ. ಇದಕ್ಕೊಂದು ಕ್ಲಾರಿಟಿ ಸಿಕ್ತಂತಲ್ಲದ್ರೆ ನಾಳೆನ ನೀವ್ ಮನೇಲೇ ಕೂರಲ್ಲ, ಎಷ್ಟು ಆಕ್ಟಿವ್ ಆಗಿ ನೀವು ಫೀಲ್ಡ್ ಅಲ್ಲಿ ನುಗ್ಗಿ ಕೆಲಸ ಮಾಡಕ್ಕೆ ರೆಡಿ ಆಗ್ತೀರಾ. ನಾವ್ ಇವಾಗ ಎಲ್ರೂ ಮೈಂಡ್ ಅಲ್ಲಿ ಇರೋದೇನ್ ಗೊತ್ತಾ, ಅಯ್ಯೋ ಅವ್ರು ಬಂದ್ರೆ 500 ರೂಪಾಯಿ ಸಿಗತ್ತೆ, ಇವ್ರು ಬಂದ್ರೆ ನನಗೆ ಇನ್ಸೆಂಟಿವ್ ಆಗತ್ತೆ, ಇವ್ರು ಬಂದ್ರೆ ನನಗೆ ಬೋನಸ್ ಆಗತ್ತೆ. ಅದೆಲ್ಲ ಅವ್ರಿಗೊಂದು ಆಪರ್ಚುನಿಟಿ ಕೊಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿ ಅವ್ರ ಹತ್ರ ತಗೊಳಕ್ ಹೋಗ್ತಾ ಇಲ್ಲ, ಅವ್ರಿಗೆ ಕೊಡಕ್ ಹೋಗ್ತಾ ಇದೀವಿ ಅನ್ನೋದು. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಓಕೆ, ರಿಮೆಂಬರ್ ಹೌ ಯು ಸೇ, ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ದಟ್ ವಾಟ್ ಯು ಸೇ ಇನ್ ದ ಇನ್ವಿಟೇಷನ್. ಎಸ್, ಇವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾವ್ ಏನ್ ಒಂದು ವಿಷಯಗಳನ್ನ ಮಾತಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ಇನ್ವೈಟ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾತಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೀನ್ಸ್ ಅದೇ ಹೌ ವಾಟ್, ಏನ್ ಮಾತಾಡ್ತೀವಿ, ಹೇಗ್ ಮಾತಾಡ್ತೀವಿ, ಇದೇ ನಮ್ಗೆ ಬೇಕಾಗಿರೋದು. ನಾವ್ ಏನ್ ಮಾಡ್ತೀವಿ, ಸಿಕ್ಕ ತಕ್ಷಣ ಬ್ಲೇಡ್ ಹಾಕೊಂಡ್ ಕೂತಿರ್ತೀವಿ. ಅಲ್ಲ, ನಾವ್ ಇನ್ವಿಟೇಷನ್ ಮಾಡ್ಬೇಕಂತ ಹೇಳಿದ್ರೆ ಕಿಸ್ ಮಾಡ್ಬೇಕು, ಗೊತ್ತಾ? ಆಕ್ಚುಲಿ ಕಿಸ್ ಅಂದ್ರೆ ಕಿಸ್ ಅಲ್ಲ, KISS ಮೀನ್ಸ್ ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಅಂತ ಬರುತ್ತೆ. ಅದು ಯಾಕಪ್ಪ ಅಂತ ಹೇಳಿದ್ರೆ ಮೀನ್ಸ್ ಅದು ನೆಕ್ಸ್ಟ್ ಇದೆ ಸರ್, ನೆಕ್ಸ್ಟ್ ಬನ್ನಿ, ಇದು ಬರುತ್ತೆ ನೆಕ್ಸ್ಟ್. ಓಕೆ, ಏನ್ ಮಾಡ್ಬಾರ್ದು, ಫೋನಲ್ಲಿ ನಾವು ಮಾತಾಡ್ತೀವಿ ಅನ್ಕೊಳ್ಳಿ. ಫೋನಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, V-Star ಕಂಪನಿ ಗೊತ್ತಾ ಅಂತ ಕೇಳ್ತೀವಿ. ಅವ್ರು ಇಲ್ಲ ಗೊತ್ತಿಲ್ಲ ಅಂತಾರ ನೆಗೆಟಿವ್ ಆಗ್ತೀವಿ. ಹೆಂಗ್ ಗೊತ್ತಾಗುತ್ತೆ ಹೇಳಿ ನೋಡೋಣ? ನಮ್ದು ಯಾವ್ದೇ ತರ ಅಡ್ವರ್ಟೈಸ್ಮೆಂಟ್ ಇಲ್ಲ, ಹೌದಲ್ವಾ? ಬೈ ಮೌತ್ ಅಲ್ಲಿ ನಮ್ಮ ಕಂಪನಿಗಳು ಪ್ರಮೋಷನ್ಸ್ ಗಳನ್ನ ಮಾಡ್ತಾ ಇದೀವಿ. ಹಂಗಾಗಿ ದಯವಿಟ್ಟು ನೀವು ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಫಸ್ಟ್ ಕಂಡೀಷನ್, ಕಂಪನಿ ಹೆಸರು ಹೇಳಂಗಿಲ್ಲ, ನೇಚರ್ ಆಫ್ ವರ್ಕ್ ಹೇಳಂಗಿಲ್ಲ, ಪ್ಯಾಕೇಜ್ ಕಾಸ್ಟ್ ದುಡ್ಡಿಷ್ಟು ಅಂತ ಹೇಳಂಗಿಲ್ಲ, ಅದೇ ತರ ಜನಗಳನ್ನ ಸೇರ್ಸೋದು ಅಂತ ಹೇಳಂಗಿಲ್ಲ, ಅಂಡ್ ಮೀನ್ಸ್ ಏನ್ ಹೇಳೋದು, ಜಾಯಿನ್ ಮಾಡೋದು, ದುಡ್ಡು ಕಟ್ಟೋದು, ಇಷ್ಟು ಅಷ್ಟು ಅದೆಲ್ಲ ಯಾವುದೇ ತರ ಯಾವ್ದು ಹೇಳ್ದೆ ಕೀಪ್ ಇಟ್ ಶಾರ್ಟ್ ಆಗಿ ಹೆಂಗ್ ಕರಿಬೇಕು. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್, ಇದೇ ಹೇಳಿದೆ ನಾನು ಅವಾಗ್ಲೇ, ಕಿಸ್ ಅಂತ ಹೇಳಿದ್ನಲ್ಲ ಇದೆ, ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಅಂತ ಹೇಳಿ. ಯಾಕಂದ್ರೆ ನಾವು ಫೋನ್ ಅಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಎಸ್ಪೆಷಲಿ ಒಬ್ಬ ವ್ಯಕ್ತಿನ ಒಂದು ಪ್ರಾಸ್ಪೆಕ್ಟ್ ಅಂದ್ರೆ ಯಾರು, ಹೊಸೊಬ್ರಾಗಿ ಯಾರು ಬರ್ತಾರಲ್ಲ ಅವರೇ ಪ್ರಾಸ್ಪೆಕ್ಟ್. ಅವ್ರಿಗೆ ಯಾರು ಇತ್ರ ನಾವು ಫೋನ್ ಅಲ್ಲಿ ಮಾತಾಡ್ತೀವಿ, ಇನ್ವೈಟ್ ಮಾಡ್ತೀವಿ. ಎಸ್ಪೆಷಲಿ ಇನ್ವೈಟ್ ಯಾವ್ದಕ್ಕೆಲ್ಲ ನಾವು ಇನ್ವೈಟ್ ಮಾಡ್ತೀವಿ ನಮ್ಮ ಇದ್ರಲ್ಲಿ, ಒಂದು ಹೋಮ್ 1-to-1 ಇರುತ್ತೆ, ಹೋಮ್ ಮೀಟಿಂಗ್ ಇರುತ್ತೆ, BOP ಇರುತ್ತೆ, ಅಂಡ್ ನಮ್ಮ ಸೆಮಿನಾರ್. ಇವಾಗ ನೋಡಿ, ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಸೆಮಿನಾರ್ ನಡೀತಾ ಇದೆ ನಮ್ಮ ಕಂಪನಿ ಕಡೆಯಿಂದ. ಅದಕ್ಕೆ ಯಾವ ತರ ಇನ್ವೈಟ್ ಮಾಡ್ಬೇಕು ಅನ್ನೋದು, ಅಲ್ಲಿ ಏನ್ ಮಾಡ್ತೀವಿ, ಫುಲ್ ಸ್ಟೋರಿಗಳನ್ನ ಹೇಳ್ಕೊಂಡ್ ಕೂತಿದ್ರೆ ಅವರು ಯಾವ್ದೋ ಒಂದು ವಿಷಯದಲ್ಲಿ ಬೋರ್ ಆಗ್ಬಿಡ್ತಾರೆ, ಯಾವ್ದೋ ಒಂದು ವಿಷಯದಲ್ಲಿ ಇಷ್ಟ ಆಗಲ್ಲ ಅಂತ ಬಂದ್ಬಿಡುತ್ತೆ ಅವ್ರಿಗೆ. ಅದೇ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಜಸ್ಟ್ ಏನ್ ಗೊತ್ತಾ, ಇಲ್ಲಿ ಇರೋದು ಎರಡೇ ಆಪ್ಷನ್. ದಯವಿಟ್ಟು ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎರಡೇ ಆಪ್ಷನ್ ಇರೋದಿಲ್ಲಿ, ಒಂದು ಆರೋಗ್ಯ, ಇನ್ನೊಂದು ಆದಾಯ. ಆರೋಗ್ಯ ಬಗ್ಗೆ ಕರಿತೀರಾ, ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮ ಅಂತ ಕರೀರಿ, ಇಲ್ವಾ ಬಿಸ್ನೆಸ್ ಆಪರ್ಚುನಿಟಿ ಪ್ರೋಗ್ರಾಮ್ ಅಂತ ಕರೀರಿ. ಪಾರ್ಟ್ ಟೈಮ್ ಜಾಬ್ ಇದೆ, ಫುಲ್ ಟೈಮ್ ಜಾಬ್ ಇದೆ, ಅಂಡ್ ಓನ್ ಬಿಸ್ನೆಸ್ ತರಾನು ನೀವು ಮಾಡ್ಬೋದು. ಅದಕ್ಕೆ ಯಾವ ತರ ಇನ್ಕಮ್ ಬರುತ್ತೆ, ಇದು ಹೇಗೆ ಅಂದ್ರೆ ಇದೆಲ್ಲ ನನ್ನ ಮೊಬೈಲ್ ಅಲ್ಲಿ ಹೇಳಕ್ಕಾಗಲ್ಲ, ನೀವು ಬನ್ನಿ ಅಂತ ಹೇಳಿ. ಇವಾಗ ಎಕ್ಸಾಂಪಲ್, ನೀವು BOPಗೆ ಇನ್ವೈಟ್ ಮಾಡ್ತೀರಾ ಅನ್ಕೊಳ್ಳಿ. BOPಗೆ ಇನ್ವೈಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟೇ, ಪಾರ್ಟ್ ಟೈಮ್ ಜಾಬ್ ಇದೆ, ಫುಲ್ ಟೈಮ್ ಜಾಬ್ ಇದೆ.
ಆಕ್ಚುಲಿ ನೀವು ಯಾರು ಪ್ರಾಸ್ಪೆಕ್ಟ್ ಹತ್ರ ನೀವು ಮಾತಾಡ್ತೀರಾ ಆಲ್ರೆಡಿ ನೀವು ಒಂದು ರಿಲೇಶನ್ಶಿಪ್ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಟಿರ್ತೀರಾ. ಅವ್ರೊಟ್ಟಿಗೆ ಅವ್ರು ಏನು, ಅವ್ರು ಹೇಗೆ, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಏನ್ ಕೆಲಸ ಮಾಡ್ತಾರೆ, ಅವ್ರು ಎಷ್ಟು ಇನ್ಕಮ್ ಬರ್ತಾ ಇರತ್ತೆ, ಅವ್ರ ಪ್ರಾಬ್ಲಮ್ ಏನು ಎಲ್ಲ ನೀವು ಆಲ್ಮೋಸ್ಟ್ ಅದಕ್ಕೆ ಫ್ರೆಂಡ್ಲಿ ಬಾಂಡಿಂಗ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮುಂಚೆನೆ ನಾವು ಯಾವುದೇ ಕಾರಣಕ್ಕೂ ಕಂಪನಿ ಬಗ್ಗೆ ಬಿಸ್ನೆಸ್ ಬಗ್ಗೆ ಹೇಳಕ್ ಹೋಗ್ಬೇಡಿ ಅಂತ ಮುಂಚೆನೆ ಅದಕ್ಕೆ ಹೇಳಿದ್ದು. ಅವಾಗ ಫಸ್ಟ್ ಮಾಡ್ಬೇಕಾಗಿರೋ ಹೌದು ಪ್ರಾಬ್ಲಮ್ಸ್ ಎಲ್ಲ ಏನೆಲ್ಲ ಇದೆ ತಿಳ್ಕೊಂಡ ಮೇಲೆ ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತೀವಿ. ಅದ್ರ ತಕ್ಕಂಗೆ ಅವ್ರನ್ನ ನಾವು ಇನ್ವೈಟ್ ಮಾಡ್ಬೇಕಾಗಿರುತ್ತೆ. ಇವಾಗ ಎಕ್ಸಾಂಪಲ್ ಅವ್ರಿಗೆ ಫೈನಾನ್ಷಿಯಲಿ ಟೈಟ್ ಇದಾರ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಎಷ್ಟು ಇನ್ಕಮ್ ತಗೊಳ್ತಾ ಇದೀರಾ, ತಿಂಗಳಿಗೆ 20,000 ರೂಪಾಯಿ ದುಡಿತಾ ಇದೀರಾ. ಜೊತೆಗೆ ನಮ್ಮ ಕಂಪನಿಯಲ್ಲಿ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದ್ರಿಂದ ವೀಕ್ಲಿ 20,000 ರೂಪಾಯಿ ಬರುತ್ತೆ. ನೋಡಿ ಇಲ್ಲಿ ಲ್ಯಾಕ್ಸ್ ಟುಗೆದರ್ ಬರುತ್ತೆ ಅಂತ ನಾನು ಹೇಳಿಲ್ಲ, ಕಾರ್ ಬರುತ್ತೆ ಅದೆಲ್ಲ ಯಾವ್ದು ಹೇಳಿಲ್ಲ. ನೀವು ಅಲ್ಲಿ ಏನ್ ತಿಂಗಳಿಗೆ 20,000 ರೂಪಾಯಿ ಬರುತ್ತೆ, ಇಲ್ಲಿ ವಾರಕ್ಕೆ 20,000 ರೂಪಾಯಿ ಬರುತ್ತಾರೆ ನೀವು ಮಾಡ್ಕೊಳ್ಬಹುದು. ಅದು ಹೇಗೆ, ಅದು ಇಂಟರ್ವ್ಯೂ ಇದೆ, ಬನ್ನಿ BOP-ಗೆ ಇಲ್ವಾ 1 to 1 ಮೀಟ್ ಮಾಡ್ತೀವಾ. ಎಸ್ ಇವತ್ತು ನಮ್ಮ ಮೇಡಮ್ ನಮ್ಮ ಸೀನಿಯರ್ ಅವರು ಬಿಸ್ನೆಸ್ ಕೋಚ್ ಅವ್ರು ಇವಾಗ ಎಕ್ಸಾಂಪಲ್ ಶಿವಾಜಿ ನಗರಲ್ಲಿ ಅದೇ ಅವ್ರ ಮನೆ ಅಲ್ಲಿದೆ ಅಂತ ನಿಯರ್ ಬೈ ಅಂತ ಹೇಳಿದ್ರೆ ಶಿವಾಜಿ ನಗರ್ವರೆಗೂ ಬರ್ತಾ ಇದಾರೆ. ನನ್ಗೆ ಸಡನ್ ನಿನ್ ಯಾಕ ಬಂತು, ಓಕೆ ನೀನು ಸಫರ್ ಪಡ್ತಾ ಇದೆಯಲ್ವಾ, ಯಾಕೆ ನಿನ್ಗೆ ಒಂದು ವಿಷಯನ ಹೇಳ್ಬಾರ್ದು ಅಂತ ಹೇಳಿ ನಾನು ಡಿಸೈಡ್ ಮಾಡಿದೀನಿ. ಹಂಗಾಗಿ ನಾನು ಬರ್ತಾ ಇದ್ದೀನಿ, ಮೀಟ್ ಮಾಡೋಣ 1 hour ಫ್ರೀ ಮಾಡ್ಕೊ. ಇಷ್ಟೇ, ಇಲ್ಲಿ ಯಾವುದೇ ಕಂಪನಿ ಹೆಸರು ಬಂದಿಲ್ಲ, ಜಾಯ್ನಿಂಗ್ ಅಂತ ಬಂದಿಲ್ಲ, ಪೇಮೆಂಟ್ ಅಂತ ಬಂದಿಲ್ಲ, ಎಂತದ್ದು ಬಂದಿಲ್ಲ. ಹೌದಾ, ಈ ತರ. ಅದೇ ತರ ಇವತ್ತು ನೋಡಿ ಆನಿವರ್ಸರಿ ಕಾರ್ಯಕ್ರಮ ಇವಾಗ ಏನ್ ಬರ್ತಾ ಇದೆ, ಆನಿವರ್ಸರಿ ಕಾರ್ಯಕ್ರಮ ತುಂಬಾ ಜನ ಹೇಳ್ತಾರ ಮೇಡಮ್ ಹೊಸಬ್ರು 10,000 ರೂಪೀಸ್ ಹಾಕ್ಬಿಟ್ಟು 1,000 ರೂಪೀಸ್ ಹಾಕಿ ಬರ್ತಾರಾ? ಯಾರು ಹಾಕಲ್ಲ ರೀ. ಹೊಸಬ್ರಿಗೆ ಗೊತ್ತಿಲ್ಲ ಅಲ್ವಾ ಪಾಪ, ಅವ್ರ ತಪ್ಪಂತ ಹೇಳ್ತಾ ಇಲ್ಲ, ಅವ್ರಿಗೆ ಗೊತ್ತಿಲ್ಲ V-Star ವ್ಯಾಲ್ಯೂ ಏನಂತ ಗೊತ್ತಿಲ್ಲ, ನಮ್ಗ್ ಗೊತ್ತಿದೆ ಅಲ್ವಾ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನೆನೆ ಯಾರೋ ಒಬ್ರು ಕೇಳಿದ್ರಪ್ಪ, ಮೇಡಮ್ ನಿಮ್ಮ ಕಂಪನಿಗೆ ನಾವು ಕೊಡ್ಬೇಕಾದ ದುಡ್ಡು ಅಂತ ಕೇಳಿದ್ರು. ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನೋಡಿ ಇವತ್ತು ನೀವು ಒಂದು ಅಂಗಡಿ ಇಟ್ಟಿದ್ದೀರಾ, ಓಕೆನಾ, ಅಂಗಡಿ ಯಾರ್ದು ಬಿಸ್ನೆಸ್, ನಿಮ್ದೇ ಬಿಸ್ನೆಸ್. ಅಕಸ್ಮಾತ್ ಅಂಗಡಿಗೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಕ್ಕೆ ಸ್ವಲ್ಪ ಮೆಟೀರಿಯಲ್ ಬೇಕು, ಏನೋ ಒಂದು ಬೇಕು ಅಂತ ಬಂದ್ರೆ ದುಡ್ಡು ಹಾಕ್ತೀರಾ, ಇಲ್ಲ ಬೇಡಪ್ಪ ಏನಕ್ಕೆ ನಾ ದುಡ್ಡು ಹಾಕೊಂಡು ಸುಮ್ನೆ ಅಂತ ಇರ್ತೀರಾ. ನೋಡಿ ಇವತ್ತು ಎಷ್ಟೋ ಚಿಕ್ಕ ಚಿಕ್ಕ ಅಂಗಡಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಯಾವ ತರ, ಇವತ್ತೊಂದು ಚಿಕ್ಕ ಬೋರ್ಡ್ ದೊಡ್ಡ ಬೋರ್ಡ್ ಆಗಿದೆ, ಪ್ಲೇನ್ ಆಗಿದೆ, ಲೈಟಿಂಗ್ ಆಗಿದೆ, ಹೌದಾ, LED ತರ ಏನೇನೋ ಹೊಸದಾಗಿ ಮಾಡ್ತಾರೆ. ಇದು ದುಡ್ಡು ಇಲ್ದೆ ಆಗತ್ತಾ? ದುಡ್ಡು ಹಾಕ್ಲೇಬೇಕು. ಯಾವಾಗಪ್ಪ ಅಂತ ಹೇಳಿದ್ರೆ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹೇಳಿದ್ರೆ ದುಡ್ಡುಗಳನ್ನ ನಾವು ಹಾಕ್ತಾ ಇರ್ಬೇಕು. ಅದೇ ತರ ನಮ್ಮ ಬಿಸ್ನೆಸ್ ಅಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದು ಈ ತರ ಎಂಟ್ರಿ ಪಾಸ್, ಯಾಕಪ್ಪ ಅದಕ್ಕೂ ಎಂಟ್ರಿ ಪಾಸ್ ಸಿಗ್ತಾರೆ ಅಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ಗೆ ಅಂತ ಒಂದು ವ್ಯಾಲ್ಯೂ ಇದೆ, ನಮ್ದಂತ ಒಂದು ಕೊಡುಗೆ ಇರುತ್ತೆ. ಆಯ್ತಾ, ಆ ಒಂದು ಕೊಡುಗೆನ ನಾವು ಬಿಸ್ನೆಸ್ಗೆ ಈ ಒಂದು ಪ್ರೋಗ್ರಾಮ್ ನಾಗ ಹಾಕ್ತಿವಿ, ಅದರಲ್ಲಿ ನಮ್ಮ ಪ್ರೋಗ್ರಾಮ್ ನ ಯುಟಿಲೈಸ್ ಮಾಡ್ಕೊಳ್ತೀವಿ. ನೋಡಿ ಇವತ್ತು ವನಿತಾ ಮೇಡಮ್ ನಾಳೆ ಇಂಟ್ರೊಡ್ಯೂಸ್ ಮಾಡಿದ್ರು, ಲೆಫ್ಟ್ ಟು ರೈಟ್ ಇಂಡಿವಿಜುವಲ್ ಆಗಿ ವರ್ಕ್ ಮಾಡಿ 6th ರ್ಯಾಂಕ್ ವರ್ಗು ನಾನು ಲೆಫ್ಟ್ ರೈಟ್ ನಂದಂತ ಹೇಳಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅವರು ಮನೇಲಿ ಸುಮ್ನೆ ಕೂತ್ಕೊಂಡು ರ್ಯಾಂಕ್ ಕಂಪ್ಲೀಟ್ ಆದ್ರು. ಎಷ್ಟ್ ಚೆನ್ನಾಗಿ ಗೊತ್ತು ಅಂತ ಗೊತ್ತಿಲ್ಲ, ನನ್ನ ಅಪ್ಲೈನ್ ಮೀನ್ಸ್ ಅವ್ರು ತಗೊಂಡಿರೋ ನಿರ್ಧಾರ 1,000 ರೂಪೀಸ್ ನನಗೆ ಎಂಟ್ರಿ ಪಾಸ್ ಹಾಕಿದ್ರು ನನಗೆ. ಬಟ್ ಎಷ್ಟ್ ಜನ ಕರ್ಕೊಂಡ್ ಬಂದು ನನಗೆ ಜ್ಞಾಪಕ ಇಲ್ಲ, ಬಟ್ ನಾನ್ ಹೋಗಿದ್ದೆ. ಬಟ್ ನನಗೆ ಒಂದು 1,000 ರೂಪೀಸ್ ಹಾಕಿದ್ರು. ಅವತ್ತು ನನಗೆ ಹಾಕಿರೋ ಅವ್ರ 1,000 ರೂಪೀಸ್ ಅವ್ರದ್ದು ಟೋಟಲ್ ಇನ್ಕಮ್ ಎಷ್ಟು ಗೊತ್ತಾ, ಆಲ್ಮೋಸ್ಟ್ 15 lakhs ವರ್ಗು, ಮೋರ್ ದನ್ 15 lakhs. ಯಾಕಂದ್ರೆ ಅವ್ರದ್ದು ಅವ್ರ ಫ್ಯಾಮಿಲಿ ಎಲ್ಲಾದ್ರು ಮಾಡ್ಕೊಂಡ್ರು ಮೋರ್ ದನ್ 15 lakhs ವರ್ಗು ಇನ್ಕಮ್ ಮಾಡಿದ್ದಾರೆ. ಅವತ್ತು ಅವರು 1,000 ರೂಪೀಸ್ ನನಗೆ ನನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಇವತ್ತು ನಾನು 8th ರ್ಯಾಂಕ್ ಆಗಿದ್ದೀನಿ. ನಂದು ಏನ್ ಐಡಿ ಇದೆ ಅದು ಅವ್ರಿಗೂ ಆಡ್ ಅಪ್ ಆಯ್ತು, ಅವ್ರಿಗೆ ಇನ್ಕಮ್ ಬರಕ್ಕೆ ಶುರು ಆಯ್ತು. ಅದೇ ತರ ನಿಮ್ಗೂ ಅದೇ ಹೇಳ್ತಾ ಇರೋದು. ಇವತ್ತು ಇದೇ ಒಂದು ಕಾರ್ಯಕ್ರಮಕ್ಕೆ ನಾನ್ ಇನ್ವೈಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ನನ್ನ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ನಾನ್ ಹಾಕ್ಬೇಕು. ಇವತ್ತು ನಾನು ಒಂದು 5 ಜನ ಕೂರ್ಸ್ಕೊಂಡ್ರೆ ಮಾತ್ರ ನಾನ್ ಗೆಲ್ತೀನಿ ಅಂತ ಹೇಳಿದ್ರೆ ಕೂರ್ಸ್ಕೊಲೇಬೇಕು, 5,000 ರೂಪಾಯಿ ಹಾಕ್ಲೇಬೇಕು. 10 ಜನ ಬರ್ತಾರಂದ್ರೆ 10,000 ರೂಪಾಯಿ ನಾವು ಹಾಕ್ಲೇಬೇಕು. ಇವಾಗ ಎಕ್ಸಾಂಪಲ್ ನೀವು 10,000 ರೂಪಾಯಿ ಹಾಕ್ತೀರಾ ಅನ್ಕೊಳ್ಳೋಣ, ಓಕೆನಾ, 10,000 ರೂಪಾಯಿ ಬೇಡ ಬಿಡಿ, 5,000 ರೂಪಾಯಿ ಹಾಕ್ತೀರಾ ಅನ್ಕೊಳ್ಳೋಣ. 5,000 ರೂಪಾಯಿಗೆ 5 ಪಾಸ್ ಬರುತ್ತೆ. 5 ಜನ ಯಾರು, ನಾನು ಅವಾಗಲೇ ಹೇಳ್ತಾ ಇದೀನಿ ಲಿಸ್ಟ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಅದ್ರಲ್ಲಿ ಯಾವ ಒಂದು ಪರ್ಸನ್ ಇನ್ವೈಟ್ ಮಾಡಬಹುದು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅವ್ರನ್ನ ಇನ್ವೈಟ್ ಮಾಡ್ಬೇಕು. ನಮ್ಮ ಬಿಸ್ನೆಸ್ ಸೆಮಿನಾರ್ ಇದೆ, ಬನ್ನಿ. ಸೆಮಿನಾರ್ ಅಂದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ, ದಯವಿಟ್ಟು ಮೀಟಿಂಗ್ ಇದೆ ಅಂತ ಕರೆದ್ರೆ ದೇವರಾನೆ ನಾನು ಬರಲ್ಲ. ಸೆಮಿನಾರ್ ಅಂತ ಹೇಳಿ, ಇಲ್ಲ ಫೆಮಿನಾರ್ ಅಂತಾನೆ ಹೇಳ್ಬೋದು, ಇಲ್ಲ ಬಿಸ್ನೆಸ್ ಅಪರ್ಚುನಿಟಿ ಪ್ರೋಗ್ರಾಮ್ ಅಂತ ಹೇಳಿ. ಇಷ್ಟೇ. ಕಂಪನಿ ಆನಿವರ್ಸರಿ ಅಂತ ಕರೆದ್ರೆ ನಿಮ್ ಕಂಪನಿ ಆನಿವರ್ಸರಿಗೆ ನಾನ್ ಯಾಕೆ ಬರ್ಬೇಕು, ಈ ತರ ಬರುತ್ತೆ. ಇಲ್ಲ ನನ್ನ ಅಪ್ರೆಂಟ್ ಸ್ಟೇಜ್ಗೆ ಹೋಗ್ತಾ ಇದಾರೆ, ಅವ್ರಿಗೆ ಹಾನರಿಂಗ್ ಸಿಗ್ತಾ ಇದೆ, ನಾನು ಸ್ಟೇಜ್ಗೆ ಹೋಗ್ತಾ ಇದ್ರೆ ಹಾನರಿಂಗ್ ಸಿಗ್ತಾ ಇದೆ. ಏನೋ ಒಂದು ವಿಷಯ ನಿಮ್ಗೆ ಯಾವ್ದಾದ್ರು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೋ ಅದ್ರ ಮುಖಾಂತರ ಅವ್ರಿಗೆ ಹೇಳಿ ಇನ್ವೈಟ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಸರ್. ಓಕೆ, ಪ್ರೊವೈಡ್
ರಿಲೇಟೆಡ್ ಇನ್ಫಾರ್ಮೇಶನ್. ಎಸ್, ಇವಾಗ ನಾವು ಮಾತಾಡ್ತೀವಿ ಅಂತ ಬಂದ್ರೆ ಇವತ್ತು ಫೋನಲ್ಲೇ ಆಗಿರ್ಬೋದು, ಮೀನ್ಸ್ ಆಲ್ಮೋಸ್ಟ್ ನಾನು ಫೋನಲ್ಲೇ ಮಾತಾಡಿ ಅಂತ ಹೇಳ್ತೀನಿ. ಮಾತಾಡ್ಬೇಕಂತ ಹೇಳಿದ್ರೆ ಮೇಕ್ ಶೂರ್ ಪ್ರೊವೈಡಿಂಗ್ ರಿಲೆವೆಂಟ್ ಇನ್ಫಾರ್ಮೇಶನ್ ಇನ್ ಯೋರ್ ಇನ್ವಿಟೇಷನ್ ಇಸ್ ದ ಇನ್ಕ್ಲೂಡಿಂಗ್ ಎ ಡೇಟ್, ಟೈಮ್ ಅಂಡ್ ಲೊಕೇಶನ್ ಆಫ್ ದ ಪ್ರೆಸೆಂಟೇಶನ್. ಯು ಮೇ ಆಲ್ಸೋ ವಾಂಟ್ ಟು. ಓಕೆ, ನೋಡಿ ಇವತ್ತು ಯಾವ ಒಂದು ಮೀನ್ಸ್ ಇವಾಗ ಒಬ್ರ ಹತ್ರ ಆಲ್ರೆಡಿ ಮಾತಾಡಿದೀವಿ, ಇನ್ವೈಟ್ ಮಾಡ್ಬಿಟ್ಟಿದೀವಿ, ಹೌದಾ? ಇನ್ವೈಟ್ ಯಾವ್ದಕ್ಕೆ ಇನ್ವೈಟ್ ಮಾಡಿ? ಎಕ್ಸಾಂಪಲ್ ಇವತ್ತು ನಾವು 1-to-1 ಅಂತ ಅನ್ಕೊಳ್ಳೋಣ. 1-to-1 ಇನ್ವೈಟ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಡೇಟ್. ಡೇಟ್ ಯಾವ ತರ ಫಿಕ್ಸ್ ಮಾಡ್ತೀವಿ ನೋಡಿ. ಇವತ್ತು ಆಕ್ಚುಲಿ ಇವತ್ತು 13 ಅಲ್ವಾ? ಇವತ್ತು 13, 15, 18 ನಾನು ಫ್ರೀ ಇದೀನಿ. ಯಾವಾಗ ಮೀಟ್ ಮಾಡೋಣ? 2 ಡೇಟ್ ಅಲ್ಲಿ ಯಾವ್ದಾದ್ರು ಫಿಕ್ಸ್ ಮಾಡೇ ಮಾಡ್ತಾರೆ. ಇದು ಡೇಟ್ ಕಂಪಲ್ಸರಿ ಫಿಕ್ಸ್ ಮಾಡ್ಕೊಳ್ಬೇಕು. ಅಂಡ್ ಟೈಮಿಂಗ್ ಅಂತ ಬಂದ್ರೆ ಪ್ರಾಪರ್ ಆಗಿ ಟೈಮಿಂಗ್ ನ ಫಿಕ್ಸ್ ಮಾಡ್ಕೊಳ್ಬೇಕು. ಲೊಕೇಶನ್ ಪ್ರಾಪರ್ ಆಗಿ ಫಿಕ್ಸ್ ಮಾಡ್ಕೊಳ್ಬೇಕು. ಪ್ರೆಸೆಂಟೇಶನ್ ಎಲ್ಲಿ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಗಳು ಇಲ್ಲದೆ ನಾವು ಅವ್ರನ್ನ ಮಾತಾಡ್ಸಕ್ಕೆ. ಬಟ್ ಅದ್ ಜೊತೆಗೆ ಅವ್ರ ಹತ್ರ ಮಾತಾಡ್ಬೇಕಂತ ಹೇಳಿದ್ರೆ ನಾವು ರಿಲೇಟೆಡ್ ಬಿಸ್ನೆಸ್ ಬಗ್ಗೆನೆ ಮಾತಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ? ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ಐಡೆಂಟಿಫೈ ಐಡಲ್ ಪ್ರಾಸ್ಪೆಕ್ಟ್ ನ ಐಡೆಂಟಿಫೈ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಅಂಡ್ ಫೋಕಸ್ ಆಫ್ ಬೆನಿಫಿಟ್ಸ್ ಕ್ಲಿಯರ್ಲಿ ಕಮ್ಯುನಿಕೇಶನ್ ಇನ್ ದ ಬೆನಿಫಿಟ್ ಆಫ್ ಯುವರ್ ಪ್ರಾಸ್ಪೆಕ್ಟ್ ಆಫ್ ಬಿಸ್ನೆಸ್ ಆಪರ್ಚುನಿಟಿ ಎಕ್ಸ್ಪ್ಲನೇಷನ್ ಹೌ ಐ ಕ್ಯಾನ್ ಇಂಪ್ರೂವ್ ದ. ಓಕೆ, ಫೋಕಸ್ ಆನ್ ಬೆನಿಫಿಟ್. ನೋಡಿ ಇವತ್ತು ನಾವು ಬಿಸ್ನೆಸ್ ಆಪರ್ಚುನಿಟಿ ಬರ್ತಾರ ಅಂತ ಹೇಳಿದ ಮೇಲೆ ಅವ್ರಿಗೆ ಏನ್ ಬೇಕಾಗಿದೆ, ಏನು ಎಷ್ಟು ಬೇಕು, ಏನ್ ಬೇಕು ಅಂತ ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಗೊತ್ತಾಗಿರ್ಬೇಕು. ಅದ್ರ ಕಡೆನೆ ನಾವು ಫೋಕಸ್ ಮಾಡ್ಬೇಕು. ನೋಡಿ ಇವತ್ತು ಎಷ್ಟೋ ಜನ BOP ಅಲ್ಲಿ ಕರ್ಕೊಂಡ್ ಬಂದು ಕೂರ್ಸಿರ್ತೀರಾ, ಎಷ್ಟೋ ಜನ ಕೂರ್ಸಿರ್ತೀರಾ, ಅಬ್ಸರ್ವೇ ಮಾಡಲ್ಲ ಅವ್ರನ್ನ. ನೀವ್ ಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಇರ್ರಿ. ಅಲ್ಲಿ ಪ್ರೆಸೆಂಟೇಶನ್ ಕೊಡ್ತಾ ಇರ್ಬೇಕಂತ ಹೇಳಿದ್ರೆ ಇಲ್ಲಿ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ರೆ ಒಂದು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇರ್ತಾರೆ. ನೀವ್ ಚಪ್ಪಲ್ ನೀವೇ ಹೊಡೆದಿಲ್ಲ ಅಂದ್ರೆ ಅವ್ರು ಚಪ್ಪಲ್ ಹೊಡಿತಾ ಇರ್ತಾರೆ. ಅವಾಗ ಏನಂತ ಅರ್ಥ? ಅವ್ರಿಗೆ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಜಾಸ್ತಿ ಇದೆ. ಅದೇ ಕಾರ್ ಬಗ್ಗೆ ಹೇಳ್ತಾರೆ ಅಂದ ತಕ್ಷಣ ಖುಷಿ ಆಗ್ತಾರೆ, ಟ್ರಿಪ್ ಬಗ್ಗೆ ಹೇಳಿದ ತಕ್ಷಣ ಖುಷಿ ಆಗ್ತಾರೆ, ಇನ್ಕಮ್ ಬಗ್ಗೆ ಹೇಳಿದ್ರೆ ಖುಷಿ ಆಗ್ತಾರೆ, ನೇಮ್ ಅಂಡ್ ಫ್ರೇಮ್ ಬಗ್ಗೆ ಹೇಳಿದ್ರೆ ಖುಷಿ ಆಗ್ತಾರೆ ಅಂತ ಬಂದ್ರೆ ನೀವು ಅಲ್ಲಿ ನೋಡ್ಬೇಕಾಗಿರೋದೇನು? ಫೋಕಸ್ ಅಲ್ಲಿ ಯಾವ್ದು ಬೇಕು ಅನ್ನೋದು ಫೋಕಸ್ ಮಾಡಿ ಅದ್ರ ತಕ್ಕಂಗೆ ಆ ಬೆನಿಫಿಟ್ ಏನು ಅಂತ ಅವ್ರಿಗೆ ತಿಳಿಸ್ಬೇಕಾಗಿರೋ ಜವಾಬ್ದಾರಿ ನಮ್ದಾಗಿದೆ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಡೋಂಟ್ ಟಾಕ್ ಅನ್ನೆಸೆಸರಿ ಸ್ಟಫ್, ವಿಲ್ ಇನ್ವೈಟ್ ದ ಪ್ರಾಸ್ಪೆಕ್ಟ್. ಅದು ಆಲ್ರೆಡಿ ಹೇಳಿದೀನಿ. ಅನ್ನೆಸೆಸರಿ ಸಿಕ್ತು ಅಂದ ತಕ್ಷಣ ಏನೇನೋ ಮಾತಾಡೋದಕ್ಕೆ ಹೋಗ್ಬೇಡಿ. ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಿಸ್ನೆಸ್ ಬಗ್ಗೆ ಹೇಳ್ಬಿಟ್ಟು ಅವ್ರನ್ನ ಇನ್ವೈಟ್ ಮಾಡಕ್ಕೆ ಟ್ರೈ ಮಾಡಿ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಅಂಡ್ ಬಿ ಎಕ್ಸೈಟೆಡ್, ಮೇಂಟೈನ್ ಕ್ಯೂರಿಯಾಸಿಟಿ ಅಂಡ್ ಟಾಕ್ ವಿತ್. ಎಸ್, ನೋಡಿ ಇವತ್ತು ನಾವ್ ಯಾರ ಹತ್ರ ಮಾತಾಡ್ತೀವಿ, ಫೋನಲ್ಲೇ ಮಾತಾಡ್ತೀವಿ ಅಂತ ಹೇಳಿದ್ರೆ ಮೇಂಟೈನ್ ಕ್ಯೂರಿಯಾಸಿಟಿ. ನೀವು ತುಂಬಾ ಜನ ನೋಡಿ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡ್ತಾ ಇರೋದು, ಲಾಸ್ಟ್ ನಾನೊಂದು ಕೋರ್ಸ್ ಒಂದು ಮಾಡಿದೆ. ಆ ಕೋರ್ಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಗಳು ಸಿಕ್ಕಿದ್ರು. ಒಂದು ಒಳ್ಳೆ ಬ್ಯಾಚ್, ಒಂದು ಬ್ಯೂಟಿಫುಲ್ ಬ್ಯಾಚ್ ಅಂತಾನೆ ಹೇಳ್ಬೋದು, ಸಿಕ್ಕಿದ್ರು. ಅವ್ರಿಗೆ ನಾನು ಏನ್ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೇ ಇಲ್ಲ, ನಾನು ಏನ್ ಮಾಡ್ತೀನಿ ಅಂತ ಹೇಳೇ ಇಲ್ಲ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಆಯ್ತು. ಆಮೇಲೆ ಒಬ್ಬೊಬ್ರು ನಂಬರ್ ಶೇರ್ ಮಾಡಕ್ಕೆ ಶುರು ಮಾಡಿದ್ವಿ. ಥರ್ಡ್ ಡೇ ಏನಾಯ್ತು, ಸ್ಟೇಟಸ್ ನೋಡಿದ್ರು. ಸ್ಟೇಟಸ್ ನೋಡ್ಬಿಟ್ಟು ಕಾಲ್ ಮಾಡಿದ್ರು. ಅವ್ರು ಹೇಳಿದ್ದು ಹೆಂಗಿತ್ತು ಅಂತ ಗೊತ್ತಾ ಮೇಡಮ್? ಯಾರು ಮೇಡಮ್ ನೀವು ಅಂತ. ಆಕ್ಚುಲಿ ಅದಕ್ಕೆ ಮುಂಚೆ ನಳಿನಿ ಅವರೇ ಅಂತ ಕರ್ತಾ ಇದ್ರು. ಫೋನ್ ಮಾಡಿ, ಮೇಡಮ್ ಯಾರು ಮೇಡಮ್ ನೀವು ಅಂದ್ರು. ಯಾಕೆ ಮೇಡಮ್, ಏನಾಯ್ತು ಅಂದ. ಇಲ್ಲ, ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದ್ದೀರಾ, ನಮ್ಮೊಟ್ಟಿಗೆ ಅಷ್ಟು ಕಾಮನ್ ಆಗಿ ಅಷ್ಟು ಸಿಂಪಲ್ ಆಗಿ ಇದ್ದೀರಲ್ಲ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಸ್ವಲ್ಪ ನನ್ನ ಎಂಟ್ರಿ ವಿಡಿಯೋ ಅದು ಇದನ್ನ ಹಾಕಿದ್ನಲ್ಲ, ಅವರು ತುಂಬಾ ಒಂದು ಕ್ಯೂರಿಯಾಸಿಟಿ, ಆಕ್ಚುಲಿ ಸಖತ್ ಕ್ಯೂರಿಯಾಸಿಟಿ ಇದೆ, ಏನ್ ಮಾಡ್ತಾ ಇದೀರಾ ಅಂತ. ನಾನ್ ಹೇಳ್ದೆ, ಇವಾಗ ನಾನು ಸತ್ತಿಗೆ ಬಿಸಿ ಇದೀನಿ, ನಾನು ಆಮೇಲೆ ಮಾತಾಡ್ಲಾ, ಸಾರಿಪಾ, ನಾನು ನಾಳೆ ಬರ್ತೀನಿ, ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಡೈರೆಕ್ಟ್ ಆಗಿ ನೆಕ್ಸ್ಟ್ ಡೇ ಕೋರ್ಸ್ ಹೋಗೋದೆ. ನೆಕ್ಸ್ಟ್ ಡೇ ಹೋದ್ರೆ ಹೋದ ತಕ್ಷಣ ಹ್ಯಾಂಡ್ ಶೇಕ್ ಕೊಡ್ತಾರೆ. ಹೇಳಿ ಮೇಡಮ್, ಏನ್ ಮೇಡಮ್ ಮಾಡ್ತಾ ಇದ್ರ? ಇವಾಗ ಕ್ಲಾಸ್ ಅಲ್ಲಿ ಇದೀವಲ್ಲ, ನಾನು ಕ್ಲಾಸ್ ಮುಗಿದ ತಕ್ಷಣ ನಾನು ಮಾತಾಡ್ತೀನಿ ಅಂತ. ಮೀನ್ಸ್ ಇಲ್ಲಿ ಏನಪ್ಪಾ ವಿಷಯ ಹೇಳಕ್ ಬರ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಕ್ಯೂರಿಯಾಸಿಟಿನ ಅವ್ರನ್ನ ಬಿಲ್ಡ್ ಮಾಡ್ತಾ ಇರ್ಬೇಕು. ಆ ಕ್ಯೂರಿಯಾಸಿಟಿಯಲ್ಲಿ ಅವರು ಎಕ್ಸೈಟ್ ಆಗ್ತಾರೆ. ಆಕ್ಚುಲಿ ಆಲ್ಮೋಸ್ಟ್ ಅಲ್ಲಿ ಎಕ್ಸೈಟ್ ಆಗ್ತಾರೆ. ಏನಿರ್ಬೋದು, ಹೆಂಗೆ, ಏನು ಅಂತ ಹೇಳಿ. ಆ ತರ ಇವತ್ತು ನಾವು ಫೋನಲ್ಲಿ ಮಾತಾಡ್ಬೇಕನ್ನು ಅಷ್ಟೇ, ನಾವೆಲ್ಲಾನು ಹೇಳ್ಬಿಟ್ರೆ ಅವ್ರಿಗೆ ಕ್ಯೂರಿಯಾಸಿಟಿನೂ ಬರಲ್ಲ, ಎಕ್ಸೈಟು ಆಗಲ್ಲ. ಅವ್ರಿಗೆ ಏನ್ ಬೇಕು? ಇವಾಗ ಎಕ್ಸಾಂಪಲ್, ಅವ್ರಿಗೆ ಸಾಲ ಇದೆ, ಓಕೆನಾ? ಇಷ್ಟು ಸಾಲ ಇದೆ, ಇಷ್ಟು ಇನ್ವೆಸ್ಟ್ಮೆಂಟ್, ಅವ್ರಿಗೆ ಇಷ್ಟು ಇನ್ಕಮ್ ಬರ್ತಾ ಇರತ್ತೆ, ಇದು ಸಾಕಾಗ್ಲಿಲ್ಲ, ಇನ್ನು ಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರತ್ತೆ. ಅವಾಗ ಇಷ್ಟು ಬರುತ್ತೆ ಅಂತ ನಾವು ಹೇಳಿ ಅವ್ರೊಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ ಬಿಟ್ಬಿಟ್ರೆ, ಆಲ್ಮೋಸ್ಟ್ ಅಲ್ಲಿ ಅಯ್ಯೋ ನೀವ್ ಏನ್ ಬೇಕಾದ್ರೆ ಹೇಳಿ ನಾನು ಮಾಡಕ್ ರೆಡಿ ಇದೀನಿ, ಆ ಒಂದು ಎಕ್ಸೈಟ್ ಆಗಿ ಬರಕ್ಕೆ ಶುರು ಆಗ್ತಾರೆ, ಓಕೆನಾ? ಹಂಗಾಗಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ ಎಕ್ಸೈಟ್ ಅಲ್ಲಿ ಮಾಡ್ತೀವಿ. ಎಕ್ಸೈಟ್ ಅಂತ ಹೇಳ್ತಾರೆ, ಮೇಂಟೈನ್ ಕ್ಯೂರಿಯಾಸಿಟಿ. ಆಲ್ಮೋಸ್ಟ್ ಅಲ್ಲಿ ಯಾರಿಗೆಲ್ಲ ನಾವು ಮಾತಾಡ್ತೀವಿ, 1-to-1 ಹೋಮ್ ಮೀಟಿಂಗ್ ಯಾವ್ದಾನ ಇರ್ಲಿ, ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋದಕ್ಕೆ ಕಲೀರಿ. ಯಾವ ತರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬೇಕು, ನಾನು ಒಂದ್ ಚಿಕ್ಕ ಎಕ್ಸಾಂಪಲ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಓಕೆ, ಇನ್ವೈಟ್ ಪ್ರಾಸ್ಪೆಕ್ಟ್ 24/48 hours ಬಿಫೋರ್ ಬಿಸ್ನೆಸ್ ಪ್ರೆಸೆಂಟೇಷನ್.
ನೋಡಿ ಇದು ಅದು ಫಾಲೋ ಅಪ್ ಅಲ್ಲಿ ಬರುತ್ತೆ ಆಲ್ಮೋಸ್ಟ್ ಆಲ್. ನಾವು ಯಾರನ್ನ ಇನ್ವೈಟ್ ಮಾಡಿದೀವಿ ಪ್ರಾಸ್ಪೆಕ್ಟ್ ನಾವು ಪ್ರೆಸೆಂಟೇಶನ್ ಕೊಟ್ಟಿದೀವಿ ಅಂತ ಹೇಳಿದ ಮೇಲೆ ನಾನ್ ಹೇಳೋದೇನ್ ಗೊತ್ತಾ, ಇಮಿಡಿಯೇಟ್ ಆಗಿ ಅವ್ರ ಮನೆಗೆ ಹೋಗ್ಬಿಡ್ಬೇಕು. ಇದು ನನ್ನ ಒಂದು ಇದು. ಇವತ್ತು ಎಕ್ಸಾಂಪಲ್ ಇವತ್ತು POP ಬಂದಿದ್ದಾರೆ, ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋಗ್ಬಿಡ್ಬೇಕು. ಅವಾಗ 100% ಕ್ಲೋಸಿಂಗ್ ಆಗುತ್ತೆ. ಇಲ್ಲ ಅಂದ್ರೆ ಕ್ಲೋಸಿಂಗ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೀನ್ಸ್ ಅದ್ರ 24 hours ಒಳಗಡೆಯಿಂದ 48 hours ಮೀನ್ಸ್ 24 ಇಂದ 48 hours ಒಳಗಡೆ ನಾವು ಪ್ರೆಸೆಂಟೇಶನ್ ಯಾರಿಗಾಗಿದೆ ಹೋಗಿ 1 ಸೆಕೆಂಡ್ ತಿರ್ಗಾ ಹೋಗಿ ಮಾತಾಡಿದ್ರೆ ಮಾತ್ರ ಇದು ಕ್ಲೋಸಿಂಗ್ ಆಗತ್ತೆ. ಇಲ್ಲ ಅಂದ್ರೆ ಕ್ಲೋಸಿಂಗ್ ಅನ್ನೋದು ಆಗಲ್ಲ. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಓಕೆ, ಇನ್ವೈಟ್ ಯೂಸಿಂಗ್ ಅ ಮೊಬೈಲ್ ಫೋನ್. Whenever you have fixed meeting with a guest, you should always try to talk on phone call only. ಮೀನ್ಸ್ ಅದೇ ಆಲ್ರೆಡಿ ಇದನ್ನು ಹೇಳಿದೀನಿ. ಯಾವಾಗ್ಲೂ ನೀವು ಪ್ರಾಸ್ಪೆಕ್ಟ್ ಹತ್ರ ನೀವು ಮಾತಾಡ್ಬೇಕಂತ ಬಂದ್ರೆ ಫೋನ್ ಕಾಲ್ಸ್ ಅಲ್ಲಿ ಇನ್ವೈಟ್ ಫೋನ್ ಅಲ್ಲಿ ನೀವು ಮಾಡ್ಬೇಕು. ಡೈರೆಕ್ಟ್ ಅಂತೂ ಮಾಡ್ಕೋ. ಯಾಕಪ್ಪ ಡೈರೆಕ್ಟ್ ಆಗಿ ಮಾಡ್ಬಾರ್ದು ಅಂತ ಹೇಳಿದ್ರೆ, ನೀವು ನೆಕ್ಸ್ಟ್ ಬನ್ನಿ ಸರ್. ಯಾಕಪ್ಪ ಡೈರೆಕ್ಟ್ ಆಗಿ ನಾವು ಮಾತಾಡ್ಬಾರ್ದು ಅಂತ ಹೇಳಿದ್ರೆ, ಹೇಳ್ಬಿಡ ನಮ್ಮನ್ನ ಇದು ಹೆಂಗೆ ಅದು ಹೆಂಗೆ ಅಂತ ಹೇಳಿ ನಮ್ಮಲ್ಲಿ ಒಂದೊಂದೇ ಕೇಳ್ದೆ ನಾವು ಏನ್ ಮಾಡ್ತೀವಿ, ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಎಲ್ಲಾ ವಿಷಯನೂ ಹೇಳ್ಬಿಡ್ತೀವಿ ಅಲ್ಲೇ. ಅವಾಗ ಓ ಈತ ಆತ ಓ ಹಂಗ ಹಿಂಗ ಅವ್ರೇನು ನಾವು ಹೇಳೋದು ಏನೋ ಒಂಥರ ಹೇಳಿರ್ತೀವಿ, ಅವ್ರು ಅರ್ಥ ಮಾಡ್ಕೊಂಡಿರೋದು ಬೇರೆ ತರ ಅರ್ಥ ಮಾಡ್ಕೊಂಡು, ಇಲ್ಲ ನನ್ ಗಂಡ ಬೇಡ ಅಂದ್ಬಿಟ್ರು, ನಮ್ಮ ಅತ್ತೆ ಬೇಡ ಅಂದ್ಬಿಟ್ರು, ಮಾವ ಬೇಡ ಅಂದ್ಬಿಟ್ರು ಅಂತ ಹೇಳಿ ಈ ತರ ರೀಸನ್ಸ್ ಗಳು ತುಂಬಾ ಬರುತ್ತೆ. ಹಂಗಾಗಿ ದಯವಿಟ್ಟು ಮೊಬೈಲ್ ಅಲ್ಲಿ ನೀವು ಇನ್ವೈಟ್ ಮಾಡೋದಕ್ಕೆ ಮಾಡ್ಲೇಬೇಕು ಮೊಬೈಲ್ ಅಲ್ಲೇ ಅಷ್ಟು. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಟೇಕ್ ಕನ್ಫರ್ಮೇಶನ್. ಎಸ್, ಟೇಕ್ ಕನ್ಫರ್ಮೇಶನ್ ಅಂತ ಹೇಳಿದ್ರೆ take to a guest a few hours before the meeting start. Get confirmation for him about how far has reached. ಓಕೆ, ಅದೇ ತರ ನೋಡಿ ಇವತ್ತು ಮೀಟಿಂಗ್ ಆಗಿರ್ಬೋದು, ಆಲ್ಮೋಸ್ಟ್ ಮೀಟಿಂಗ್ ಬರ್ತಾರೆ, ನಾವು ಅವ್ರನ್ನ ಇನ್ವೈಟ್ ಮಾಡಿದೀವಿ. ಎಕ್ಸಾಂಪಲ್ ಆನಿವರ್ಸರಿ ಕಾರ್ಯಕ್ರಮಕ್ಕೆ ನಾವು ಇನ್ವೈಟ್ ಮಾಡಿದೀವಿ, ಹೌದಾ? ಇನ್ವೈಟ್ ಮಾಡಿದೀವಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಕನ್ಫರ್ಮೇಶನ್ ನಾವು ತಗೊಳ್ಬೇಕು. ಅವ್ರ ಎಂಟ್ರಿ ಪಾಸ್ ನ ಕೊಡ್ತಾ ಇಲ್ಲ, ಬಟ್ ಅಲ್ಲಿ ಇಲ್ಲಿ ನಾವ್ ಏನ್ ಮಾಡ್ಬೇಕು, ಮೇಡಮ್ ನಿಮ್ಮ ಸೀಟು 1000 rupees ಅಲ್ಲಿ ಎಂಟ್ರಿ ಪಾಸ್ ಇರೋದು, ಹಂಗಾಗಿ ನೀವು ಪೇ ಮಾಡ್ಬೇಡಿ, ನಾನ್ ಪೇ ಮಾಡ್ತೀನಿ, ಬನ್ನಿ, ಪ್ರೋಗ್ರಾಮ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆ ಪೇಮೆಂಟ್ ನ ನೀವು ರಿಟರ್ನ್ ಕೊಡ್ಬೋದು, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಮ್ಯಾಮ್ ಅಂತಾನು ಹೇಳಿ ನೀವು ಅವ್ರನ್ನ ಇನ್ವೈಟ್ ಮಾಡಿರ್ಬೋದು. ಅಂಡ್ ಅವ್ರು ಬರ್ತಾರೆ, ಪ್ರೋಗ್ರಾಮ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಅವ್ರು ಕಾಲ್ ಮಾಡಿ ಎಲ್ಲಿದ್ದೀರಾ ಏನು ಅಂತ ಹೇಳಿ ರೀಚ್ ಆಗೋಕು ಮುಂಚೆ ಬಿಫೋರ್ ಒಂದು ಸ್ವಲ್ಪ ಅವರ್ ಮುಂಚೆನೆ ಅವ್ರಿಗೆ ಕಾಲ್ ಮಾಡಿ ನಾವು ಅವ್ರನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು. ಅಂಡ್ ಝೂಮ್ ಮೀಟಿಂಗ್ ಅಂತ ಬಂದ್ರೆ ಸಾಕು, ಪ್ರಮೋಷನ್ಸ್ ನಾವು ಯಾವಾಗ್ಲೂ ಸಂತೋಷ ಹೇಳ್ತಾ ಇರ್ತಾರೆ, ಪ್ರಮೋಷನ್ಸ್ ಮಾಡ್ಕೊಳ್ಳಲ್ಲ, ಅದಕ್ಕೆ ಸ್ಟ್ರೆಂತ್ ಕಡಿಮೆ ಬರ್ತಾ ಇರೋದು. ಏನ್ ಹೇಳೋದು, ಝೂಮ್ ಲಿಂಕ್ ನ ಫಾರ್ವರ್ಡ್ ಮಾಡೋದಾಗಿರ್ಬೋದು, ವಿಡಿಯೋಸ್ ಗಳು ಫಾರ್ವರ್ಡ್ ಮಾಡೋದಾಗಿರ್ಬೋದು, ಆಡಿಯೋಸ್ ಗಳನ್ನ ಫಾರ್ವರ್ಡ್ ಮಾಡೋದಾಗಿರ್ಬೋದು, ಅವ್ರಿಗೊಂದು ಅವೇರ್ನೆಸ್ ಕೊಡ್ತಾನೆ ಇರ್ಬೇಕು. ಓಕೆ, ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 10 ನಿಮಿಷ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 20 ನಿಮಿಷ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅವ್ರು ಪದೇ ವಿಡಿಯೋ ಆಡಿಯೋ ಆಗ್ತಾ ಬಂದ್ರೆ ಅವ್ರು ಅಲರ್ಟ್ ಆಗ್ತಾರೆ. ಅಂಡ್ ಬರೋದಕ್ಕೂ ಕನ್ಫರ್ಮೇಶನ್ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಸಿಕ್ಬಿಡತ್ತೆ. ಓಕೆನಾ? ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಅಂಡ್ ಪ್ರಾಸೆಸ್ ಫ್ಲೋ ನೋಡಿ, ಇವತ್ತು ಇಷ್ಟು ನಾವು ಮಾಡಿದೀವಿ, ಇಲ್ಲಿ ಏನೂ ಇಲ್ಲ. ತುಂಬಾ ಆಕ್ಚುಲಿ ನೀವು ಅನ್ಕೊಂಡಿರ್ತಾರ, ಅಯ್ಯೋ ಇಷ್ಟು ಮಾಡ್ಬೇಕಂತ ಏನೂ ಇಲ್ಲ. ಫಸ್ಟ್ ನಾನು ಮಾಡ್ಬೇಕಾಗಿರೋದೇನು, ಲಿಸ್ಟ್ ಮೇಕಿಂಗ್, ಪ್ರಾಪರ್ ಲಿಸ್ಟ್ ಮೇಕಿಂಗ್ ನ ಸ್ಟಾರ್ಟಿಂಗ್ ಹೇಳ್ದೆ. ಅಂಡ್ ಇನ್ವಿಟೇಷನ್ ಯಾವ ತರ ಮಾಡ್ಬೇಕು, ಹೆಂಗ್ ಮಾಡ್ಬಾರ್ದು ಅಂತ ಹೇಳಿದೀನಿ. ಅಂಡ್ ಶೋ ದ ಪ್ಲಾನ್ ಅಂತ ಬಂದ್ರೆ ನಾನು ಅದನ್ನು ಹೇಳಿದೀನಿ. 1-to-1 ಹೋಮ್ ಮೀಟಿಂಗ್, POP, ಸೆಮಿನಾರ್, ಇಷ್ಟೇ ಇರೋದು. ಅಂಡ್ ಅದು ಬಂದ್ರೆ ಫಾಲೋ ಅಪ್ ಹೇಗ್ ಮಾಡ್ಬೇಕು, 24 to 48 hours ಒಳಗಡೆ ನಾವು ಫಾಲೋ ಅಪ್ ಮಾಡ್ಕೊಳ್ಬೇಕು. ಅದು ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕ್ಲೋಸಿಂಗ್ ಆಗುತ್ತೆ. ಅಷ್ಟೇ ನಮ್ಮ ಕೆಲಸ. ನೆಕ್ಸ್ಟ್ ಯಾರು ಬಂದಿರ್ತಾರೆ, ಇವಾಗ ನಾನ್ ಬಂದಿದ್ದೀನಿ, ನೆಕ್ಸ್ಟ್ ಜ್ಯೋತಿ ಬರ್ತಾರಂದ್ರೆ ಜ್ಯೋತಿ ಕೆಲಸ ಇದೆ, ಗೀತಾ ಬರ್ತಾರಂದ್ರೆ ಗೀತಾ ಕೆಲಸ ಇದೆ, ಇನ್ನೊಬ್ರು ಬರ್ತಾರಂದ್ರೆ ಇದೇ ಕೆಲಸ. ಮೀನ್ಸ್ ಇದೇ ನಮ್ಮ ಪ್ರಾಸೆಸಿಂಗ್ ಆಗಿರುತ್ತೆ. ಈ ಪ್ರಾಸೆಸಿಂಗ್ ಯಾರು ಪರ್ಫೆಕ್ಟ್ ಆಗಿ ಮಾಡ್ತೀವಿ, ಸಕ್ಸಸ್ ಆಗ್ತೀವಿ ಅನ್ನೋದೇ ಮ್ಯಾಟರ್. ಎಸ್ ಸರ್, ನೆಕ್ಸ್ಟ್ ಪ್ಲೀಸ್. ಓಕೆ, ಲಾಸ್ಟ್ ಇಮೇಜ್ ಬರ್ತಿದೀವಿ. ಸಮ್ ಪೀಪಲ್ ವಿಲ್ ನೆವರ್ ಸಿ ಯೋರ್ ಬಿಸ್ನೆಸ್ ಪ್ಲಾನ್, ಬಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಲೋ ಆಫ್ ಆವರೇಜ್ ಅಂತ ಇದೆ ನೋಡಿ. ತುಂಬಾ ಜನ ನಾವ್ ಎಷ್ಟೇ ಪ್ಲಾನ್ ಕೊಟ್ರು ಅವ್ರಿಗೆ ಅರ್ಥ ಆಗಲ್ಲ. ಒಂದೇ ಸತಿ ಅವ್ರಿಗೆ ಅರ್ಥ ಆಗೋದು ಕಷ್ಟ ಐತೆ. ಬಟ್ ಆದ್ರೆ ಆವರೇಜ್ ಏನು ಬರುತ್ತೆ ಅಂತ ಅವ್ರಿಗೆ ಅರ್ಥ ಆಗೋ ತರ ಹೇಳ್ಬಿಟ್ರೆ ಸಾಕು, 100% ಅವ್ರು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ, ಬಂದೇ ಬರ್ತಾರೆ, ಕೈ ಜೋಡಿಸ್ತಾರೆ, ವರ್ಕ್ ಸ್ಟಾರ್ಟ್ ಮಾಡ್ತಾರೆ, ಒಂದ್ ಒಳ್ಳೆ ರೆವಲ್ಯೂಷನ್ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ.